जयति पराशरसूनुः सत्यवती हृदयनन्दनो व्यासः यस्य आस्य कमलगलितं वाङ्मयममृतं जगत्पिबति भुजगभोगाभमुद्यम्य हृद्यं निजभुजं दक्षिणं रक्षणाढ्यं ललितमुद्रिक्तविज्ञानमुद्रं भज भज अनन्तविद्यालपन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधं भवदवोष्णेन तातप्यमानान् भुवि परं नाथमप्रेक्षमाणान् भुवनमान्येन च अन्येन दोष्णात् भवतु धीर्मायति न सांत्वयन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधं ನನ್ನ ಅಧ್ಯಾತ್ಮ ಬಂಧುಗಳೇ, ಇಲ್ಲಿ ಬಂದು ಕೂತುಕೊಳ್ಳುವ ಕ್ಷಣದವರೆಗೂ ಏನು ಮಾತಾಡಬೇಕು ಅನ್ನೋದನ್ನು ನಾನು ತೀರ್ಮಾನ ಮಾಡಿರಲಿಲ್ಲ. ನಮ್ಮ ಯೋಗೀಂದ್ರ ಅವರು ಮನ್ಯು ಸೂಕ್ತದ ಬಗ್ಗೆ ಮಾತಾಡ್ರಿ ಎಂದರು. ಶ್ರೀ ಪಿ ಅವರು ಕೃಷ್ಣನ ವೈರಾಗ್ಯದ ಬಗ್ಗೆ ಮಾತಾಡ್ರಿ ಎಂದರು. ಯಾಕೆಂದರೆ ಅದು ಕೇಳೋರಿಗೆ ಸ್ವಲ್ಪ ಕಾಂಟ್ರಾಸ್ಟ್ ಕಾಣ್ಬೋದು. 16,108 ಜನ ಹುಡುಗಿಯರನ್ನು ಮದುವೆಯಾದವನ ವೈರಾಗ್ಯ ಅದ್ಭುತ ಅಲ್ವಾ? ಅದರ ಬಗ್ಗೆ ಮಾತಾಡ್ರಿ ಎಂದರು. ಹೀಗೆ ಬೇರೆ ಬೇರೆ ನಿರೀಕ್ಷೆ ನಿಮ್ಮಲ್ಲೂ ಇರ್ಬೋದು. ಅದರ ಬಗ್ಗೆ ಯಾವುದರ ಬಗ್ಗೆ ಅಂತ ನಾನು ಯಾರ ಹತ್ರ ಕೇಳಲಿಲ್ಲ. ಸಿ ಪಿ ಅವರು ಈಗ ಮತ್ತೆ ಬರುವಾಗ ಕೇಳಿದರು, ಯಾವ ಬಗ್ಗೆ ಮಾತಾಡೋದು ತೀರ್ಮಾನ ಮಾಡಿದ್ರಿ ಅಂತ. ತೀರ್ಮಾನ ಮಾಡಿಲ್ಲ ಅಂದೆ ನಾನು. ಯಾಕೆಂದರೆ ಮಾತಾಡುವುದು ನಾನಲ್ಲ, ನನ್ನೊಳಗೆ ಕೂತು ಮಧ್ವಾಚಾರ್ಯರು ಮಾತಾಡ್ತಾರೆ. ಅವ್ರು ಏನು ಮಾತಾಡಿಸ್ತಾರಂತೆ ಈ ಕ್ಷಣದವರೆಗೂ ನನಗೆ ಗೊತ್ತಿಲ್ಲ, ನಿಜವಾಗಿ ಗೊತ್ತಿಲ್ಲ. ಹಾಗಾಗಿ ಮನ್ಯು ಸೂಕ್ತ ಆಚಾರ್ಯರಿಗೆ ಬಹಳ ಪ್ರಿಯವಾದ ಸೂಕ್ತ ಹೌದು. ಯಾಕೆಂದರೆ ದುಶ್ಯಾಸನರ ಎದೆ ಬಗಿದು ಬಸಿದ ನೆತ್ತರನ್ನ ಕೈಯಲ್ಲಿ ಹಿಡಿದು ಭೀಮಸೇನ ಹೇಳಿದ ಮಂತ್ರ. ಆದರೆ ಆ ವೇದ ಮಂತ್ರಗಳನ್ನು ವಿವರಿಸುವುದು ತುಂಬ ಕಷ್ಟ. ನಾನಿರುವುದು ಇಲ್ಲಿ 2 ದಿವಸ. ಅದು 14 ಮಂತ್ರಗಳಿವೆ, 2 ಮನ್ಯ ಸೂಕ್ತದ ಭಾಗಗಳು ಸೇರಿ 14 ಮಂತ್ರಗಳನ್ನು 2 ದಿವಸದಲ್ಲಿ ವಿವರಿಸುವುದು ಬಹಳ ಕಷ್ಟ. ಕಡೆಗೆ ಬನ್ನಂಜಿಯವರ ಸ್ವಭಾವವೇ ಹಾಗೆ ಎಲ್ಲ ಅರ್ಥ ಮಾಡಿ ಹೋಗ್ತಾರೆ ಅಂತ ನೀವು ನಾಳೆ ಹೇಳಬಾರ್ದು. ಆದ್ದರಿಂದ ಮನ್ಯು ಸೂಕ್ತವನ್ನು ಇವತ್ತು ಪ್ರಾಯ ಅದನ್ನು ಪ್ರಾರಂಭ ಮಾಡಬಾರ್ದು. ಇನ್ನೂ ಯಾವತ್ತಾರು ನೋಡೋಣ. ಇನ್ನೂ 1 ವಾರ ಇರತಕ್ಕಂಥ ಅವಕಾಶ ಬಂದಾಗ ಮನ್ಯು ಸೂಕ್ತದ ಬಗ್ಗೆ ಮಾತಾಡೋಣ. ಮತ್ತು ತುಂಬ ಕ್ಲಿಷ್ಟವಾದ ಸೂಕ್ತ ಅದು. ನಮಗೆ ಬಹಳ ಜನಕ್ಕೆ ಆ ಉಪನಿಷತ್ತಿನ ಭಾಷೆಯನ್ನು ಮೊದಲು ಭಾಷೆ ಕಲಿಸಬೇಕು, ಆಮೇಲೆ ಸೂಕ್ತದ ಪಾಠ. ಉಪನಿಷತ್ತಿನ ಸಂಸ್ಕೃತ ಉಂಟಲ್ಲ, ಅದು ಜನಸಾಮಾನ್ಯರು ಕಾಲೇಜಿನಲ್ಲಿ ಕಲಿಯುವ ಸಂಸ್ಕೃತ ಅಲ್ಲ, ಅದಕ್ಕಿಂತ ತುಂಬ ಎತ್ತರದ ಸಂಸ್ಕೃತ. ಮೊದಲು ಆ ಸಂಸ್ಕೃತದ ಪರಿಚಯ ಇಲ್ಲದೆ ನಮಗೇನಾಗಿದೆ ಅಂದರೆ ಅಮೇರಿಕಕ್ಕೆ ಬಂದ ಮೇಲೆ ಕನ್ನಡವೇ ಮರೆತು ಹೋಗಲೇ ಶುರುವಾಗಿದೆ. ಮಕ್ಕಳು ಎಲ್ಲಿಯಾದರೂ ಕನ್ನಡ ಮಾತಾಡ್ತಾ ಇದ್ದರೆ ಭಾರಿ ಖುಷಿ. ನನ್ನ ಮಗ ಇಂಗ್ಲೀಷ್ ಮಾತಾಡ್ತಾನೆ ಕಾಲರ್ ಹಿಡಿತಾರೆ. ಅಂಥ ಪೆದ್ದುಗಳು ಕನ್ನಡಿಗರು ಅಂದರೆ ಮಕ್ಕಳು ಇಂಗ್ಲೀಷ್ ಮಾತಾಡಿಬಿಟ್ರೆ ಭಾರಿ ಖುಷಿ. ಅಂದರೆ ಮತ್ತು ಇಂಗ್ಲೀಷ್ ಮಾತಾಡದೆ ಇಂಗ್ಲೀಷ್ ದೇಶದಲ್ಲಿ ಇನ್ನೇನು ಮಾತಾಡಬೇಕು ಅವರು. ನೀವು ಕನ್ನಡವನ್ನು ಉಳಿಸಬೇಕು ಅಂತಿದ್ದರೆ ಮನೆಯಲ್ಲಿ ಕಂಪಲ್ಸರಿ ಕನ್ನಡ ಮಾತಾಡಲಿಕ್ಕೆ ಹೇಳಬೇಕು. ಇಲ್ಲದೇ ಇದ್ದರೆ ನಿಮ್ಮಿಂದಾಗಿ ಕನ್ನಡ ನಾಶ ಆಗುತ್ತೆ. ಒಂದು ಮನೆ ಕನ್ನಡದ ಹೋಯ್ತು, ಬರೀ ಇಂಗ್ಲೀಷ್ ಮಾತಾಡ್ತೇವೆ, ಅವ್ರ ಮಕ್ಕಳು ಎಂದೂ ಕನ್ನಡ ಮಾತಾಡೋಲ್ಲ. ಸೊ ಕನ್ನಡ ಜನ ಯಾಕಂದ್ರೆ ಇವತ್ತು ಭಾಷಾಶಾಸ್ತ್ರಜ್ಞರು ಹೇಳ್ತಾ ಇದ್ದಾರೆ ಕನ್ನಡ ಈಸ್ ಎ ಡೈಯಿಂಗ್ ಲ್ಯಾಂಗ್ವೇಜ್ ಅಂತ. ಅದಕ್ಕೆ ಕಾಂಟ್ರಿಬ್ಯೂಷನ್ ನಿಮ್ಮದೇ ಬಹಳ ಜನರದ್ದಿದೆ ಇಲ್ಲಿ. ಇಂಗ್ಲೀಷ್ ಮಾತಾಡಿದ್ರೆ ದೊಡ್ಡ ಸಂಗತಿ ಅಂತ ಮಕ್ಕಳಿಗೂ ಇಂಗ್ಲೀಷ್ ಮಾತಾಡಲಿಕ್ಕೆ ಕಲಿಸಿಕೊ. ಇಂಗ್ಲೀಷ್ ಮಾತಾಡಿದ್ರೆ ಈ ದೇಶದಲ್ಲಿ ಇನ್ನೇನು ಮಾತಾಡಬೇಕು. ಆದರೆ ಇಲ್ಲಿ ಇದ್ದು ಕನ್ನಡ ಮಾತಾಡ್ತಾರೆ ಅಂದರೆ ತಪ್ಪಾಗಿಡ್ಬೇಕು ಅವರಿಗೆ. ಹಾಗಾಗಿ ನಮ್ಮ ಭಾಷೆಯನ್ನು ಮರೆತು
ನಾವು ಇನ್ನೊಂದು ಭಾಷೆಯನ್ನು ಕಲಿಯೋದ್ರಿಂದ ಯಾವ ಹೆಗ್ಗಳಿಕೆ ಇಲ್ಲ. ಒಬ್ಬ ಹುಡುಗ, ಅವನ ತಂದೆ ಮಣಿಪಾಲದಲ್ಲಿ ಕೇಟ್ರಿಂಗ್ ಮಾಡ್ತಾ ಇದ್ದ. ಅವನು ಇಲ್ಲಿ ಬಂದ, ಯಾವುದೋ ಹೋಟೆಲ್ನಲ್ಲಿ ಕೆಲಸ ಮಾಡಿ ಬಂದದ್ದು, ವುಡ್ಲ್ಯಾಂಡ್ಸ್ ಇತ್ತಲ್ಲ ಅವಾಗ ಬಂದವ. ಅವನ ಮಗ ಇಲ್ಲಿ ಕಲಿತ. ಅವನ ಮಗ ಏನು ಮಾಡಿದಾನೆ, ನನಗೆ ಇಂಗ್ಲೀಷ್ ಬರೋಲ್ಲ, ನನ್ನ ಮಗ ಅವನು ಇಂಗ್ಲೀಷ್ನಲ್ಲಿಯೇ ಮಾತಾಡಬೇಕು ಅಂತ ಅವನಿಗೆ ಕನ್ನಡ ಕಲಿಸಲೇ ಇಲ್ಲ. ಅವನು ಇಂಗ್ಲೀಷ್, ಅವನ ಮಗನನ್ನು ಕರ್ಕೊಂಡು ಬಂದ. ಒಂದು ಸಭೆಯಲ್ಲಿ ನಾನು ಕಿವಿಯಾರು ಕೇಳಿದ ಶಬ್ದ, ಆ ಹುಡುಗ ಭಾರತಕ್ಕೆ ಬಂದು ಐ ಹೇಟ್ ಇಂಡಿಯಾ ಅಂತ. ಯಾಕೆಂದರೆ ಅವನಿಗೆ ಸಂಸ್ಕಾರವೇ ಇಲ್ಲ. ಬರೀ ಈ ದೇಶದ ಅವನು ಇಂಗ್ಲೀಷ್ ಮಾತಾಡೋದು, ಕ್ರಮೇಣ ಇಂಗ್ಲೀಷ್ ಮಾತಾಡಿದ್ರೆ ಒಂಚೂರು ಕುಡಿಬೇಕು, ಕುಡಿದ ಮೇಲೆ ಒಂಚೂರು ಫಿಶ್ಶು ಆಮೇಲೆ ಅದನ್ನು ಸ್ವಲ್ಪ ಬಿಟ್ಟುಬಿಟ್ರೆ ಹೇಗಾಗತ್ತೆ. ಈ ಥರ ಇವರ ದುರಭ್ಯಾಸಗಳನ್ನೆಲ್ಲ ನಾವು ಬಹಳ ಬೇಗ ಕಲಿತೇವೆ. ಇವರೆಲ್ಲರೂ ಒಳ್ಳೆಯತನವನ್ನು ಯಾವುದನ್ನು ಕಲಿಯೋದು. ಅವರ ಪ್ರಾಮಾಣಿಕತೆ, ಅವರ ಶಿಸ್ತು, ಇದೆಲ್ಲ ನಮಗೆ ಬೇಡ. ಯಾಕೆಂದರೆ ನಮ್ಮ ದೇಶದಲ್ಲಿ ಇಲ್ಲ, ಇಲ್ಲಿ ಬಂದು ಕಲಿಯೋದು ಬೇಡ. ಈ ದುರಭ್ಯಾಸಗಳು ನನ್ನ ಮಗ ನಾನ್ ವೆಜ್ ತಗೋತಾನೆ, ಭೂಷಣ ಇಲ್ಲಿ ಅಂದರೆ ಅಲ್ಲಿ ಹೋಗಿ ಆಮೇಲೆ ಉಡುಪಿಗೆ ಬಂದು ಕೃಷ್ಣನಿಗೆ ಬ್ರಹ್ಮೋತ್ಸವ ಕೊಡೋದು. ಇದು ಚಿಕನ್ನು ಫಿಶ್ಶು ತಿಂದು ಪಾಪ ಕೃಷ್ಣನನ್ನು ಮೈಲಿಗೆ ಮಾಡಿ ಬರ್ತಿಲ್ಲ ಇಲ್ಲಿಗೆ ಬಂದು. ಅದೇ ಈ ಥರ ಆಗಿದೆ. ಒಂದು ನಮ್ಮ ಸಂಸ್ಕೃತಿಯನ್ನು ಕಳ್ಕೊಳ್ಳೋದು, ಒಂದು ಇನ್ನೊಂದು ಸಂಸ್ಕೃತಿಯನ್ನು ಅನುಕರಿಸುವುದು. ಸ್ವಂತಿಕೆ ಇಲ್ಲದ ಜನ ಅಂತ ಇದ್ದಾರೆ ನಮ್ಮ ಕನ್ನಡಿಗರು. ಬೇರೆ ಕಡೆ ನೋಡಿ, ನೀವು ಕೇರಳದವರನ್ನು ಇಲ್ಲಿ ಬಂದವರು ನೋಡಿ, ಅವರು ಜಿಯೋ ಹೋದರೆ ಕೇರಳ ಬಿಟ್ಟು ಬೇರೆ ಭಾಷೆಯನ್ನು ಮೊದಲು ಕಲಿಯೋಲ್ಲ. ಯಾವ ಬೆಂಗಾಲಿಗಳು ಅಷ್ಟೇ, ಹವಾಮಾನ ಬಾಂಗ್ಲಾ ಅಂತಾರೆ ಅವರು. ಆಮೇಲೆ ಕೇರಳಕ್ಕೆ ಅಥವಾ ತಮಿಳ್ನಾಡಿಗೆ ಹೋಗಿ ಬೋರ್ಡ್ನಲ್ಲಿ ಸಮೇತ ತಮಿಳಲ್ಲದೆ ಕನ್ನಡ ಅಥವಾ ಹಿಂದಿ ಕೂಡ ಬರೆಯೋಲ್ಲ ಅವರು. ನಮ್ಮ ನಾಡಿನಲ್ಲಿ ನೀವು ಬದುಕಬೇಕಾದ್ರೆ ತಮಿಳು ಕಲಿಯಲಿ ಅಂತ. ಪ್ರತಿಯೊಂದು ಭಾಷೆಯವರಿಗೆ ತಮ್ಮ ಭಾಷೆಯ ಅಭಿಮಾನ ಇದೆ. ಅಭಿಮಾನವೇ ಇಲ್ಲದ, ಅದು ಕೃಷ್ಣ ಹೇಳಿದ್ದಾನಲ್ಲ, ಅಭಿಮಾನ ಬಿಡಬೇಕು ಅಂತ. ಅದು ಎಲ್ಲ ಅಭಿಮಾನ ಬಿಟ್ಟವರು ಕನ್ನಡಿಗರು. ಅವಕ್ಕೆ ಯಾವುದರಲ್ಲೂ ಅಭಿಮಾನ ಇಲ್ಲ, ಭಾಷೆ ಮೇಲೂ ಅಭಿಮಾನ ಇಲ್ಲ. ನಾನು ಒಮ್ಮೆ ಗುಲ್ಬರ್ಗಾಕ್ಕೆ ಹೋಗಿದ್ದೆ. ಗುಲ್ಬರ್ಗಾದಲ್ಲಿ ಒಬ್ಬರು ವಿಣೇಕರ್ ಅಂತ, ಮಹಾರಾಷ್ಟ್ರದವರು, ಹೆಸರು ಕೇಳಿ ಗೊತ್ತಾಗುತ್ತೆ, ವಿಣೇಕರ್ ಅಂತ. ಅವರು ಗುಲ್ಬರ್ಗಾದಲ್ಲಿ ಸಂಸ್ಕೃತ ಟೀಚ್ ಮಾಡ್ತಾ ಇದ್ದಾರೆ. ಇಡೀ ಸರ್ವಿಸ್ ಮಾಡಿದ್ದು ಗುಲ್ಬರ್ಗಾದಲ್ಲಿ. ಅವರು ರಿಟೈರ್ ಆದಮೇಲೆ ಅಲ್ಲೇ ಇದ್ದಾರೆ ಈಗ. ಇವತ್ತಿಗೂ ಕನ್ನಡ ಮಾತಾಡೋದು. ಇಡೀ ಅವರಿಗೆ ಅನ್ನ ಕೊಟ್ಟದ್ದು ಕರ್ನಾಟಕ. ಅವರು ಮರಾಠಿ ಮಾತಾಡ್ತಾರೆ. ನಮ್ಮ ಜನರು ಕೂಡ ಇಲ್ಲಿ ಕನ್ನಡಿಗರು ಅವತ್ತು ಮರಾಠಿ ಮಾಡ್ತಾರೆ ಹೊರತು ಕನ್ನಡ ಮಾತಾಡೋದು. ಅವರಿಗೆ ಬೇರೆ ಕಡೆ ಹೋದರೂ ತಮ್ಮ ಭಾಷೆಯನ್ನು ನಮಗೆ ಕಲಿಸ್ತಾರೆ. ನಾನು ಒಂದು ಸಭೆಯಲ್ಲಿ ಹೇಳಿದೆ, ಈ ಮನುಷ್ಯನಿಗೆ ಅನ್ನ ಕೊಟ್ಟದ್ದು ಕರ್ನಾಟಕ, ಇಡೀ ಸರ್ವಿಸ್ ಮಾಡಿದ್ದ ಕರ್ನಾಟಕದಲ್ಲಿ, ಆದರೂ ಕನ್ನಡ ಮಾತಾಡೋರು. ಅವ್ರನ್ನ ಯಾಕೆ ಇಟ್ಕೊಂಡಿದ್ದೀರ, ಅವ್ರು ಮಹಾರಾಷ್ಟ್ರಕ್ಕೆ ಓಡಿಸಿ ಅಂತ ಹೇಳಿದೆ ನಾನು. ಯಾಕಂದರೆ ನಮ್ಮ ಅವಸ್ಥೆ ಇದಾಗಿದೆ. ನಾವು ಬಹಳ ಸುಲಭವಾಗಿ ಇನ್ನೊಂದು ಭಾಷೆಯನ್ನು ಕಲಿತೇವೆ ಮತ್ತು ಅಷ್ಟೇ ಸುಲಭವಾಗಿ ನಮ್ಮ ಭಾಷೆಯನ್ನು ಮರೀತೇವೆ. ತುಂಬ ತುಂಬ ಅಸಹ್ಯವಾಗಿರತಕ್ಕಂಥ ಒಂದು ಮನೋವೃತ್ತಿ ನಮ್ಮಲ್ಲಿ ಬೆಳೀತಾ ಇದೆ. ಅದರಿಂದ ನನಗೆ ಹೇಳಿದರು, ನೀವು ಹೆಚ್ಚು ಜನ ಕೇಳಲಿಕ್ಕೆ ಇಷ್ಟಪಡ್ತಾರೆ, ಇಂಗ್ಲೀಷ್ನಲ್ಲಿ ಮಾತಾಡಿ ಅಂತ. ನಾನು ಬುದ್ಧಿಪೂರ್ವಕವಾಗಿ ಹೇಳಿದೆ, ಕನ್ನಡ ಎಷ್ಟು ಜನರಿಗೆ ಬರುತ್ತೆ ಅಮೇರಿಕದಲ್ಲಿ ಅಂತ ನನಗೆ ತಿಳಿಯಬೇಕಾಗಿದೆ. ನನಗೆ ಇಂಗ್ಲೀಷು, ಕೆಟ್ಟ ಇಂಗ್ಲೀಷ್ ಮಾತಾಡಲಿಕ್ಕೆ ನನಗೂ ಬರುತ್ತೆ, ಆದರೆ ನಾನು ಮಾತಾಡೋಲ್ಲ. ಯಾಕೆಂದರೆ ನನಗೆ ಸ್ವಚ್ಛ ಕನ್ನಡ ಮಾತಾಡಬೇಕಾಗಿದೆ. ಯಾಕೆ, ಈಗ ನೋಡಿ, ನೀವು ಬೆಂಗಳೂರಿಗೆ ಹೋಗಿ ಏನು ಸ್ವಚ್ಛ ಕನ್ನಡ ಅಂದರೆ, ಅವರು ಈವ್ನಿಂಗು ವಾಕಿಂಗಿಗೆ ಹೋಗುವಾಗ ಬ್ಯಾಗ್ ಇಟ್ಕೊಂಡು ಹೋಗಿ ಮಾರ್ಕೆಟಿಗೆ ಹೋಗಿ ವೆಜಿಟೇಬಲ್ಸ್ ಪರ್ಚೇಸ್ ಮಾಡಿ ಮನೆಗೆ ಬರುತ್ತಾರೆ. ಇದು ಶುದ್ಧ ಕನ್ನಡ. ಅಂದರೆ ನಾವು ಕೊಡ್ತಾ ಇದ್ದೇವೆ ಕನ್ನಡವನ್ನು. ಒಂದು ಕಾಲದಲ್ಲಿ ಸಂಸ್ಕೃತ ಕನ್ನಡದ ಮೇಲೆ ದಾಳಿ ಮಾಡಿತು. ಎಷ್ಟೋ ಶಬ್ದಗಳು ಅದರಲ್ಲಿ ಕನ್ನಡದಲ್ಲಿದ್ದ ಶಬ್ದಗಳು ಹೋಯಿತು. ನಾನು ಬರುವಾಗ ಹೇಳ್ತಾ ಇದ್ದೆ, ನಮಗೆ ನಾವು ಹೇಳ್ತೇವೆ ಆಕಾಶದಲ್ಲಿ ನಕ್ಷತ್ರಗಳು ಮಿನುಗುತ್ತಿವೆ. ನಕ್ಷತ್ರ ಅನ್ನೋದು ಸಂಸ್ಕೃತ ಶಬ್ದ. ಅದು ಕನ್ನಡದಲ್ಲಿ ಏನಪ್ಪ ಗೊತ್ತಿಲ್ಲ ಭಾಳ ಜನಕ್ಕೆ. ಕನ್ನಡದಲ್ಲಿ ಏನು ಹೇಳ್ತಾರೆ, ಕನ್ನಡದಲ್ಲಿ ಸ್ಟಾರ್ ಅಂತಾರೆ. ಶುದ್ಧ ಕನ್ನಡ ಅಲ್ಲಪ್ಪ. ಹಾಗಾದರೆ ಒಂದು ಇಂಗ್ಲೀಷ್ ಆಯಿತು, ಒಂದು ಸಂಸ್ಕೃತ ಆಯಿತು. ಮೊದಲು ಸಂಸ್ಕೃತ ಆಕ್ರಮಣ ಮಾಡಿತು ಕನ್ನಡದ ಮೇಲೆ, ಆಮೇಲೆ ಇಂಗ್ಲೀಷ್ ಆಕ್ರಮಣ ಮಾಡಿತು.
ಇವರ ಆಕ್ರಮಣವನ್ನು ತಡೆಯಲಾಗದೆ ಕನ್ನಡ ನಾಶ ಆಗ್ತಾ ಇದೆ. ಅಲ್ಲ, ಮತ್ತು ಏನು ಹೇಳಬೇಕು ಅಂತ ತಮಾಷೆ ಇರೋದ್ರೆ, ಕನ್ನಡದಲ್ಲಿ ಹೆಸರಿತ್ತು ಇಲ್ಲ ಅಂತಲ್ಲ, ಅದನ್ನು ತಮಿಳರು ಆಕ್ರಮಣ ಮಾಡಿ ತಗೊಂಡ್ರು. ಅರಿಲ್ ಅಂತ ನಕ್ಷತ್ರದ ಹೆಸರು. ಆದರೆ ಪ್ರಾಯ ಬಹಳ ಜನ ಕನ್ನಡಿಗರಿಗೆ ಹೀಗೊಂದು ಶಬ್ದ ಇತ್ತು ಅನ್ನೋದೇ ಗೊತ್ತಿಲ್ಲ. ಒಂದು ತಮಾಷೆ ಹೇಳಬೇಕು ನಿಮಗೆ. ನಾನು ಭಗವದ್ಗೀತೆಯನ್ನು ಭಗವಂತನ ನಲ್ನುಡಿ ಅಂತ ನಾನು ಕನ್ನಡದಲ್ಲಿ ಅನುವಾದ ಮಾಡಿದ್ದೆ. ಆವಾಗ ದ್ರೋಣಾಚಾರ್ಯರಿಗೆ ಅಲ್ಲಿ ಒಂದು ವಿಶೇಷಣ ಬರುತ್ತೆ, ದ್ವಿಜೋತ್ತಮ ಅಂತ. ಅದು ಕನ್ನಡ ಅನುವಾದ ಮಾಡುವರೆಲ್ಲ ಎಲ್ಲಿ ದ್ವಿಜೋತ್ತಮನೇ ಅಂತ ಅನುವಾದ ಮಾಡಿಬಿಡ್ತಾರೆ. ಏನು ಮಾಡ್ತಾರೆ? ದ್ವಿಜೋತ್ತಮ ಅಂದರೆ ಏನು? ದ್ವಿಜೋತ್ತಮ ಅಷ್ಟು ಗೊತ್ತಾಗಲ್ವಾ? ನಾನು ಏನು ಮಾಡಿದೆ, ನನ್ನ ಕನ್ನಡದಲ್ಲಿ ಬರೆಯುವ. ಏನು ಬರೆಯುವುದು ಕನ್ನಡದಲ್ಲಿ? ದ್ವಿಜ ಅನ್ನೋದಕ್ಕೆ ಕನ್ನಡ ಶಬ್ದ ಹಾರುವ ಅಂತ. ಈ ಮಡಿವಂತ ನೋಡಿದ್ರೆ ಈ ಹೆಸರು ಯಾಕೆ ಬಂದು ಗೊತ್ತಾಗ್ತವೆ. ಅವ್ರು ಹಾರ್ತಾ ಇರ್ತಾರೆ ಮಡಿಯಲ್ಲಿ, ಹಾಗೆ ಅವ್ರಿಗೆ ಹಾರುವರು ಅಂತ ಹೆಸರು. ಭಕ್ತ ಹಾರೋರು ಎಲ್ಲಿ ಮೈಲಿಗೆ ಆಗುತ್ತೋ ಅಂತ ಇಲ್ಲಿಂದ ಅಲ್ಲಿ ಹಾರೋದು. ಅವ್ರು ಎಲ್ಲಿಗೆ ಹಾರ್ತಾರೋ ಅಲ್ಲೇ ಮೈಲಿಗೆ ಇರ್ತದೆ, ಅದು ಗೊತ್ತಾಗಲ್ಲ ಅವರಿಗೆ, ಹಾರ್ತಾ ಇರ್ತಾರೆ. ಅಂತ ಬ್ರಾಹ್ಮಣರು ದ್ವಿಜರು ಅಂತ ಹಾರುವರು ಅಂತ ಆಯಿತು. ಉತ್ತಮರು ಅಂದರೆ ಹಿರಿಯ ಹಾರುವ, ಅದೇ ಹೆಬ್ಬಾರುವ. ಆದ್ದರಿಂದ ಅವ್ರನ್ನ ಹೆಬ್ಬಾರುವ ಅಂತ ಬರದೆ ನಾವು. ಅದನ್ನು ಓದಿದವರು ದೊಡ್ಡ ದೊಡ್ಡ ಪಂಡಿತರು ಬಂದು, ಅಲ್ಲ ದ್ರೋಣಾಚಾರ್ಯ ಹೆಬ್ಬಾರರು ಅಂತ ಗೊತ್ತಾಯ್ತು ನಿಮಗೆ. ನಮ್ಮ ಜನರ ಪಾಂಡಿತ್ಯ ಎಷ್ಟು ಪೆದ್ದುಗಳು ನಾವು. ಹೆಬ್ಬಾರವ ಅಂದರೆ ಹೆಬ್ಬಾರರು ಅಂತ ಒಂದು ಕಮ್ಯುನಿಟಿ ಇದೆ, ಅವರಿಗೆ ಹೆಬ್ಬಾರ ಅಂತ ಹೆಸರು ಬಂದದ್ದು ಅದೇ ಕಾರಣದಿಂದ, ಅದು ಬೇರೆ ವಿಷಯ. ಹೀಗೆ ಕಡೆಗೆ ಅವ್ರು ಏನು ಹೇಳಿದ್ರು ಗೊತ್ತುಂಟಾ, ನಿಮ್ಮ ಅನುವಾದಕ್ಕೆ ಕೊನೆಯಲ್ಲಿ ಒಂದು ಸೇರಿಸ್ಬೇಕು ಅಪೆಂಡಿಕ್ಸ್, ಏನು ಕಠಿಣ ಶಬ್ದಾರ್ಥಗಳು ಅಂತ ಸೇರಿಸ್ಬೇಕು. ನಮಗೆ ನಿಮ್ಮ ಕನ್ನಡ ಅರ್ಥ ಆಗೋಲ್ಲ ಅಂದರೆ ನಮಗೆ ನಮಗೆ ಸರಿ ಕನ್ನಡ ಬರೋಲ್ಲ, ಸರಿ ಇಂಗ್ಲೀಷ್ ಬರೋಲ್ಲ. ನನ್ನ ಕನ್ನಡ ಒಂದು ಪುಸ್ತಕವನ್ನು ಪೇಜಾವರ ಶ್ರೀಗಳವರು ಅದನ್ನು ಇಂಗ್ಲೀಷಿಗೆ ಅನುವಾದ ಮಾಡಿಸಿದರು. ಒಬ್ಬರು ಬೆಂಗಳೂರು ಯೂನಿವರ್ಸಿಟಿಯ ಇಂಗ್ಲೀಷ್ ಪ್ರೊಫೆಸರು, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್, ಅವ್ರ ಕೈಗೆ ಅನುವಾದ ಮಾಡಿಸಿದ್ರು. ಪೇಜಾವರ ಸ್ವಾಮಿ ನನ್ನ ಹತ್ರ ಹೇಳಿದರು, ನಿಮ್ಮ ಪುಸ್ತಕವನ್ನು ಇಂಗ್ಲೀಷ್ನಲ್ಲಿ ಅನುವಾದ ಮಾಡಿಸಿದ್ದೇನೆ ಸ್ವಾಮಿ, ದಯವಿಟ್ಟು ನನಗೆ ತೋರಿಸದೆ ಪಬ್ಲಿಷ್ ಮಾಡಬೇಡಿ. ಏನು ತೋರಿಸೋದೇನು? ಅವರು ಯೂನಿವರ್ಸಿಟಿಯಲ್ಲಿ ಇಂಗ್ಲೀಷ್ ಡಿಪಾರ್ಟ್ಮೆಂಟಿನ ಹೆಡ್ ಅವರು ಮಾಡಿದ್ದನ್ನು ತೋರಿಸುವುದೇನು? ಪರ್ಫೆಕ್ಟ್ ಇರುತ್ತೆ ಅದು. ಸ್ವಾಮಿ ನನಗೊತ್ತ, ನಾನು ಬರೆದ ಗ್ರಂಥದ ಅನುವಾದ ಹೇಗಿದೆ ಅಂತ ನಾನು ನೋಡಬೇಕು, ನೋಡಿದೆ ನಾನು ಒಪ್ಪಿಕೊಡುವಲ್ಲ ಅಂತೆ. ನಾನು ಎಲ್ಲ ವಿಷಯವನ್ನು ನಿನ್ನೆ ಇವತ್ತು ನಮ್ಮ ಸ್ನೇಹಿತರ ಹತ್ರ ಮಾತಾಡ್ತಾ ಇದ್ದೆ. ಅವರಿಗೆ ಒಂದು ವಿಷಯ, ಮಧ್ವಾಚಾರ್ಯರು ಬಾಲ್ಯದಲ್ಲಿ ಚೆಂಡಾಟವಾಡುತ್ತಿದ್ದಾಗ ಕಂದುಕಸ್ತುತಿ ಅಂತ ಒಂದು ಸ್ತೋತ್ರ ಬರೆದರು ಅಂತ ನಾನು ಬರೆದಿದ್ದೇನೆ. ಸೊ ದಿಸ್ ಪೋಯಮ್ ವಾಸ್ ಕಂಪೋಸ್ಡ್ ಬೈ ಯಂಗ್ ಮಧ್ವ ವೈಲ್ ಹಿ ವಾಸ್ ಪ್ಲೇಯಿಂಗ್ ಫುಟ್ಬಾಲ್ ಅಂತ ಅನುವಾದ ಮಾಡಿದ್ದಾರೆ. ಅಲ್ಲ, ನಾಚೆ ಇವರು ಇಂಗ್ಲೀಷ್ ಪ್ರೊಫೆಸರ್ ಅಲ್ಲ, ಆವಾಗ ಫುಟ್ಬಾಲಲ್ಲಿದ್ದರು 12ನೇ ಶತಮಾನದಲ್ಲಿ. ವೆನ್ ಹಿ ವಾಸ್ ಚೆಂಡಾಟ ಅಂದರೆ ಫುಟ್ಬಾಲ್ ಅಂತ. ನಾನು ಸ್ವಾಮಿ ಇದಕ್ಕೆ ಇದೆಲ್ಲ ಪಬ್ಲಿಷ್ ಮಾಡಿದ್ರೆ ನನ್ನ ಮುಖಕ್ಕೆ ಉಗೀತಿದ್ರು ಜನ. ಅದರಿಂದ ಹೀಗೆ ನಮ್ಮಲ್ಲಿ ಏನಾಗಿದೆ ಅಂದರೆ ಯಾವುದರಲ್ಲಿಯೂ ಡೆಪ್ತ್ ಇಲ್ಲ. ಪ್ರತಿಯೊಂದು ಸಂಗತಿಯನ್ನು ನಾವು ಆಳವಾಗಿ ಕಲಿಬೇಕು ಅನ್ನುವ ಎಚ್ಚರ ಇಲ್ಲ. ಬರೀ ಫ್ಲ್ಯಾಟು. ನಾವು ಡೆಪ್ತ್ ಇರೋದು ಅದೇ 31ನೇ ತಾರೀಕು ದಿವಸ ಬ್ಯಾಂಕಿಗೆ ಎಷ್ಟು ಬ್ಯಾಲೆನ್ಸ್ ಆಗುತ್ತೆ ಅಂತ ಒಂದೇ, ಬೇರೆ ಯಾವುದೂ ಡೆಪ್ತ್ ಇಲ್ಲ. ವಿ ಆರ್ ಆಫ್ಟರ್ ಮನಿ, ವಿ ಆರ್ ನಾಟ್ ಆಫ್ಟರ್ ನಾಲೆಡ್ಜ್. ಇದಂತೂ ಬಹಳ ಶೋಚನೀಯವಾದ ವಿಷಯ. ಹಾಗಾಗಿ ಸ್ವಲ್ಪ ಪ್ರಾಚೀನ ಗ್ರಂಥಗಳು ಹೇಗೆ ಗೌರವವನ್ನು ಸಂಪಾದಿಸಬೇಕು ಅನ್ನೋ ದಾರಿ ತೋರಿಸಿದ್ದಾರೆ. ಸಾಮಾಜಿಕವಾಗಿ ನಾವು ಎತ್ತರಕ್ಕೆ ಇರಬೇಕಾದ್ರೆ ಏನು ಮಾಡಬೇಕು? ಅದಕ್ಕೆ ಮನುಸ್ಮೃತಿಯಲ್ಲಿ ಬಹಳ ಪ್ರಾಚೀನ ಗ್ರಂಥ, ಅವನು ಹೇಳ್ತಾನೆ, ಮನು ವಿತ್ತಂ ಬಂಧು ವಯಃಕರ್ಮ ವಿದ್ಯಾ ಚೈವತು ಪಂಚಮಿ ಏತಾನಿ ಮಾನ್ಯಸ್ಥಾನಾನಿ ಗರೀಯೋ ಎದ್ದೆದುತ್ತರ ಅಂತ. ಸಮಾಜದಲ್ಲಿ ನಾವು ಗೌರವ ಪಡಿಬೇಕಾಗಿದ್ದರೆ 5 ಸಂಗತಿಗಳು ಬೇಕು ಅಂತ. ಈಗ ನಮಗೆ ಒಮ್ಮೆ ಉತ್ತರ ಕೊಡಲಿಕ್ಕೆ ಸಮಾಜದಲ್ಲಿ ಗೌರವ ಸಿಗಬೇಕಾದ್ರೆ ಏನು ಮಾಡಬೇಕು? ನಾವು ಹೇಳೋದು ಒಂದೇ ಉತ್ತರ, ದುಡ್ಡು ಮಾಡಬೇಕು. ಅವನ ಹೇಳ್ತಾರೆ 5 ಕಾರಣಗಳಿಂದ ನಾವು ಸಮಾಜದಲ್ಲಿ ಗೌರವ ಪಡಿಬಹುದು. ಮೊದಲನೇದು ವಿತ್ತಮ್ಮ. ನೀವು ಶ್ರೀಮಂತರಾದರೆ ನಿಮ್ಮನ್ನು ಎಲ್ಲರೂ ಆಶ್ರಯಿಸ್ತಾರೆ. ಯಾಕೆಂದರೆ ಡೊನೇಷನ್ಗೆ
ನಿಮ್ಮವರು ಗೌರವದಿಂದಲ್ಲ, ಡೊನೇಷನ್ ಸಿಗ್ತಾ ಇಲ್ಲ. ರಶೀದಿ ಪುಸ್ತಕ ಇಟ್ಕೊಂಡು ಹೋದ ಕೂಡಲೇ ಗೊತ್ತಾಯಿತು, ಶ್ರೀಮಂತರ ಮನೆ ಹೋಗುವಾಗ ಬರೀ ಕೈಯಲ್ಲಿ ಹೋಗೋಲ್ಲ, ನಮ್ಮದೊಂದು ಸಂಸ್ಥೆ ಇದೆ, ಏನಾದರೂ ಡೊನೇಟ್ ಮಾಡಿ. ಸೊ ಮೊದಲ ಗೌರವದ ಸ್ಥಾನ ವಿತ್ತ. ಅದಕ್ಕಿಂತ ಬೆಟರು ಇದು ವಿತ್ತ ಅನ್ನೋ ಹೇಳ್ತಾರೆ, ಅದು ಕೊನೆಯ ಸ್ಥಾನ ಅಂತ. ದುಡ್ಡಿಗೆ ಗೌರವ ಕೊಡೋದು ಅನ್ನೋದು ಕೊನೆಯ ಸ್ಥಾನ. ಆಮೇಲೆ ಎರಡನೇದ್ದು ಬಂಧು. ನಮಗೆ ಬಂಧುಗಳು, ಅಣ್ಣ, ತಂದೆ, ಅಜ್ಜ ಇತ್ಯಾದಿ ರಿಲೇಟಿವ್ಸ್, ಅದಕ್ಕೆ ನಾವು ಗೌರವ ಕೊಡ್ತೇವೆ. ವಯ, ಬಾಂಧವ್ಯಕ್ಕಿಂತಲೂ ನಿಜವಾದ ದುಡ್ಡಿಗಿಂತಲೂ ದೊಡ್ಡದು, ಬಾಂಧವ್ಯಕ್ಕಿಂತ ದೊಡ್ಡದು ಯಾವುದು ಅಂದರೆ ವಯಸ್ಸು. ವಯಸ್ಸಾದವರಿಗೆ ನಾವು ಗೌರವ ಕೊಡ್ತೇವೆ. ಮೂರನೇದು. ನಾಲ್ಕನೇದ್ದು, ನೀವು ಸಾಮಾಜಿಕವಾಗಿ ಸಮಾಜಕ್ಕೆ ಏನು ಕೊಟ್ಟಿದ್ದೀರಿ ಅನ್ನೋ ನಿಮ್ಮ ಕಾಂಟ್ರಿಬ್ಯೂಷನ್, ಸಮಾಜಕ್ಕೆ ಏನು ಮಾಡಿದ್ದೀರಿ, ಅದು ನಾಲ್ಕನೇದು. ಎಲ್ಲಕ್ಕಿಂತ ಶ್ರೇಷ್ಠವಾದ ಗೌರವದ ಸ್ಥಾನ ವಿದ್ಯಾ ಚೈವತ್ತು ಪಂಚಮಿ, ನಾಲೆಡ್ಜ್. ಸೊ ವಿದ್ಯೆ ಅನ್ನೋದಕ್ಕೆ ಮೊದಲ ಹೊಣೆ. ಆಮೇಲೆ ನೀವು ಮಾಡಿದಂಥ ಅಚೀವ್ಮೆಂಟ್ಸ್, ಸಾಮಾಜಿಕ ಸಾಧನೆಗಳು ಎರಡನೇದ್ದು, ವಯಸ್ಸು ಮೂರನೇದ್ದು, ಬಾಂಧವ್ಯ ನಾಲ್ಕನೇದ್ದು, ದುಡ್ಡು ಕೊನೆಯದ್ದು ಒಂದು. ಸೊ ಯಾವ ದೇಶ ಜ್ಞಾನಕ್ಕೆ ಮೊದಲ ಮಣೆ ಹಾಕುತ್ತೋ, ದುಡ್ಡಿಗೆ ಕೊನೆಯ ಸ್ಥಾನ ಕೊಡುತ್ತೋ, ಆ ದೇಶ ಮುಂದೆ ಬರುತ್ತೆ ಅಂತ. ಅದು ನಾವು ಈಗೇನು ಮಾಡಿದ್ದೇವೆ ಅಂದರೆ ತಿರುಮುರುವಾಗಿದೆ. ವಿದ್ಯೆಗೆ ಕೊನೆಯ ಮಣೆ, ಜ್ಞಾನಕ್ಕೆ ದುಡ್ಡಿಗೆ ಮೊದಲ ಮಣೆ. ಹಾಗಾಗಿ ಯಾವ ದೇಶ, ನಾನು ಈ ಅಮೇರಿಕದ ಬಗ್ಗೆ ಹೇಳ್ತಾ ಇಲ್ಲ, ಭಾರತದ ಸ್ಥಿತಿ ಬಗ್ಗೆ ಹೇಳ್ತಾ ಇದ್ದೇನೆ. ಯಾವ ದೇಶ ದುಡ್ಡಿಗೆ ಮೊದಲ ಮಣೆ ಹಾಕುತ್ತೋ, ವಿದ್ಯೆಗೆ ಕೊನೆಯ ಮಣೆ ಹಾಕುತ್ತೋ, ಆ ದೇಶ ಎಂದೂ ವೃದ್ಧಿ ಹೊಂದುವುದಿಲ್ಲ. ಭಾರತದಲ್ಲಿರುವ ಸಮಸ್ಯೆ ಇದು, ದುಡ್ಡಿಗೋಸ್ಕರ ಪ್ರಾಧಾನ್ಯ. ಆದ್ದರಿಂದ ಏನು ಬೇಕಾದರೂ ಮಾಡಿ, ದುಡ್ಡು ಮಾಡಿ. ಇದನ್ನು ಹೇಳಿಕೊಟ್ಟು ಹೋದರೆ ಮೂಲದಿಂದ ದೂರ ತನಕ ಎಲ್ಲರೂ ಹೀಗೆ ಹೇಳಿಕೊಟ್ಟರು. ದುರಂತ ಅಂದರೆ ನಮ್ಮ ದೇಶಕ್ಕೆ ಮೊದಲು ಪ್ರಧಾನಿಗಳಾಗಿ ಜವಾಹರ್ಲಾಲ್ ನೆಹರು ಅವರು ಬಂದರು. ಭಾಷೆ ಏನಂದರೆ ಅವರು ಪ್ರಧಾನಿಗಳಾಗಿ ಅವರನ್ನು ಮಾಡಿದ್ದು ಗಾಂಧೀಜಿ ಅಂತ ಭಾಳ ಜನ ತಿಳ್ಕೊಂಡಿದ್ದಾರೆ. ಗಾಂಧೀಜಿ ಮಾಡಲಿಲ್ಲ. ನಮಗೆ ಸರಿಯಾಗಿ ಹಿಸ್ಟ್ರಿ ಹೇಳಿಕೊಡೋದಿಲ್ಲ, ತಪ್ಪು ಹಿಸ್ಟ್ರಿ ಹೇಳಿಕೊಡ್ತಾರೆ. ಗಾಂಧೀಜಿ ನೆಹರುವನ್ನು ಪ್ರೈಮ್ ಮಿನಿಸ್ಟರ್ ಮಾಡಿದ್ದಲ್ಲ. ಗಾಂಧೀಜಿ ಹೇಳಿದ್ದು, ನೀವು ಮೆಂಬರ್ಸ್ ಇದ್ದೀರಲ್ಲ, ಮೀಟಿಂಗ್ ಮಾಡಿ ಮೆಜಾರಿಟಿಯಿಂದ ಯಾರು ಬರ್ತಾರೋ ಅವರನ್ನು ಪ್ರೈಮ್ ಮಿನಿಸ್ಟರ್ ಮಾಡಿ ಎಂದರು. ಒಟ್ಟಿಗೆ ಕಾಂಗ್ರೆಸ್ನಲ್ಲಿ 24 ಜನ ಮೆಂಬರ್ಸ್ ಒಟ್ಟಾದರು. ಅದು ಗವರ್ನಿಂಗ್ ಬಾಡಿ, 24 ಮಂದಿ ಆಯಿತು. ಓಟ್ ಆಯಿತು. ನೆಹರು ಅವರಿಗೆ 3 ಓಟ್ ಬಿದ್ದಿತ್ತು. 21 ಓಟು ವಲ್ಲಭಭಾಯ್ ಪಟೇಲ್ ಅವರಿಗೆ. ನಿಜವಾಗಿ ವಲ್ಲಭಭಾಯ್ ಪಟೇಲ್ ಈ ದೇಶದ ಪ್ರಧಾನಿ ಆಗಬೇಕಿತ್ತು, ಆ ದೇಶದ ಆಗಲಿಲ್ಲ. ನೆಹರು ಆದರು. ಯಾಕೆ ಗೊತ್ತಾ? ಇದು ನೆಹರು ಒಟ್ಟಿಗೆ ಇದ್ದವರು ನನಗೆ ಕೊಟ್ಟ ಇನ್ಫಾರ್ಮೇಷನ್. ಇಫ್ ಐ ವೋಂಟ್ ಬಿಕಮ್ ಪ್ರೈಮ್ ಮಿನಿಸ್ಟರ್, ಐ ವಿಲ್ ಬರ್ನ್ ದಿಸ್ ಕಂಟ್ರಿ ಅಂದರು ನೆಹರು. ನನ್ನನ್ನು ಪ್ರೈಮ್ ಮಿನಿಸ್ಟರ್ ಮಾಡದೇ ಇದ್ದರೆ ನಾನು ಸುಟ್ಟು ಬಿಡ್ತೇನೆ ಭಾರತವನ್ನು ಅಂತ. ಏನು ಪ್ರೀತಿ ನೋಡಿ ಭಾರತದ ಮೇಲೆ. ಅದಕ್ಕೆ ಹೆದರಿ ಅವ್ರನ್ನ ಪ್ರೈಮ್ ಮಿನಿಸ್ಟರ್ ಮಾಡಿದ್ರು. ಪಟೇಲ್ನ ವಿಡ್ರಾ ಮಾಡಿಕೊಟ್ರು. ಹೀಗೆ ನಾವು ನಮಗೆ ಸತ್ಯ ಹೇಳಿಕೊಡೋದಿರಲಿ. ಹಿಸ್ಟ್ರಿ ಪಾಠ ಅಂದರೆ ಸುಳ್ಳು ಹೇಳಿಕೊಡೋದು ಅಂತಾಗಿದೆ. ಸತ್ಯವನ್ನು ಹೇಳಿದರೆ ಹಿಸ್ಟ್ರಿ ಆಗುವುದಿಲ್ಲ. ನಾವು ಸುಳ್ಳು ಇಡೀ ದೇಶದ ಅಲ್ಲಿ ಬಂಗಾಳದ ಕಡೆ ಉತ್ತರ ಭಾರತದಲ್ಲಿ ಟೆಕ್ಸ್ಟ್ ಬುಕ್ಕಿನಲ್ಲಿ ಒಂದು ಮಾತು ಹೇಳ್ತಾರೆ, ಭಾರತ ಅನಾಗರಿಕ ದೇಶವಾಗಿತ್ತು, ಇಸ್ಲಾಂ ಬಂದ ಮೇಲೆ ಅದು ನಾಗರಿಕವಾಯಿತು. ಅಲ್ಲಿ ಏನೆಲ್ಲ ಸುಳ್ಳುಗಳನ್ನು ನಾವು ಕಲಿಬೇಕು ಪಾಸ್ ಆಗಬೇಕಾದ್ರೆ ಶಾಲೆಯಲ್ಲಿ, ಎಲ್ಲವೂ ಹೀಗೆ. ಅದರಿಂದ ತಮಾಷೆ, ನನ್ನ ಮಗಳು ಶಾಲೆ ಹೋಗ್ತಾಯಿದ್ರು. ಅದು ಕಾನ್ವೆಂಟು. ಅಲ್ಲಿ ಸೌತ್ ಕೇರಳದಲ್ಲಿ ಹೆಚ್ಚಿನ ಶಾಲೆಗಳು ನಡೆಸುವವರು ಮಿಷನರಿಗಳು. ಸೊ ಕಾನ್ವೆಂಟ್. ಮನೆಗೆ ಒಂದು ಊರು ಹೊಡಿತಾ ಇದ್ದಾಳೆ ಅವಳು. ಏನು ಶಾಕುಂತಳ ಎನ್ನುವ ಕವಿ ಕಾಳಿದಾಸ ಎನ್ನುವ ನಾಟಕವನ್ನು ಮಾಡಿದ್ದಾನೆ. ಅದೇ ಇದು ಯಾವ ಕಥೆ? ನಾನು ಹೇಳಿದೆ, ಏನಮ್ಮ ಇದು? ಕಾಳಿದಾಸ ಎನ್ನುವ ಕವಿ ಶಾಕುಂತಳ ಎನ್ನುವ ನಾಟಕವನ್ನು ಮಾಡಿದ್ದು ಹೊರತು ಶಾಕುಂತಳ ಎನ್ನುವ ಕವಿ ಕಾಳಿದಾಸ ಎನ್ನುವ ನಾಟಕವನ್ನು ಮಾಡಿದ್ದಲ್ಲ. ನಿಮಗೆ ಗೊತ್ತಿಲ್ಲಪ್ಪ ಅಂದರು. ಯಾಕೆಂದರೆ ಶಾಲೆಯಲ್ಲಿ ಬೋರ್ಡಲ್ಲಿ ಬರೆದದ್ದನ್ನು ನಾನು ಬರ್ಕೊಂಡು ಬಂದು ನಮ್ಮ ಮೇಷ್ಟ್ರು ಹೀಗೆ ಹೇಳಿದೆ. ನಾನು ಹೇಳಿದೆ ಹಾಗೆ ಊರು ಹಾಕು. ನಾನು ಹೇಳಿದೆ ಹಾಗೆ ಬರೀಬೇಡ. ಯಾಕೆಂದರೆ ನೀನು ಸತ್ಯ ತಿಳಿಯೋದು ಮುಖ್ಯ ಅಲ್ಲ, ಈ ದೇಶಕ್ಕೆ ಪಾಸಾಗೋದು ಮುಖ್ಯ.
ನೀನು ಎಲ್ಲಿಯಾರು ಕಾಳಿದಾಸನೋ ಕವಿ ಅಂತ ಬರೆದರೆ ನಾನು ಪಾಠ ಹೇಳಿದಾಗ ಬರೀಲಿಲ್ಲ ಫೇಲ್ ಮಾಡ್ತಾ ಇದ್ದಾರೆ. ಅದರಿಂದ ಸುಳ್ಳು ಬರೆದು ಪಾಸಾಗು. ಈ ದೇಶದಲ್ಲಿ ಪಾಸಾಗೋದು ಮುಖ್ಯ, ಸತ್ಯ ತಿಳಿದು ಮುಖ್ಯ ಅಲ್ಲ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೆ ಅಂದರೆ, ಇಷ್ಟು ಅಧಪಾತ ಆಗ್ತಾ ಇದೆ ಭಾರತದಲ್ಲಿ. ವಿಜ್ಞಾನ ವಿದ್ಯೆ ತುಂಬ ಅಧಪತನ ಹೊಂದ್ತಾ ಇದೆ. ಅದನ್ನು ಇವಾಗ ನೋಡಿ, ಕಳೆದ ಬಾರಿ ಒಬಾಮಾ ಅವರು ತಮ್ಮ ಶ್ವೇತಭವನದಲ್ಲಿ ಇಡೀ ರುದ್ರವನ್ನು ಹೇಳಿಸಿದರು. ಎದ್ದು ನಿಂತು ಕೇಳಿದರು, ನಮ್ಮ ದೇಶದಲ್ಲಿ ಆದರೂ ಪ್ರೈಮ್ ಮಿನಿಸ್ಟರ್ ರುದ್ರ ಹೇಳಿಸಿದರೆ ಮತಾಂಧತೆ ಇವರು ತೆಗೆದಿರಿಸಿ ಮಾಡ್ತಾರೆ. ಅಂದರೆ ಎಷ್ಟು ಅಸಪಾತ ಅಂದರೆ, ಯಾವ ಸಾಂಸ್ಕೃತಿಕ ಪರಂಪರೆಯೂ ಬೇಡ ನಮಗೆ. ಒಂದು ರೀತಿಯ ರೋಗಗ್ರಸ್ತವಾಗಿದೆ ಭಾರತ. ಕ್ಯಾನ್ಸರ್ ರೋಗಗ್ರಸ್ತವಾಗಿದೆ. ಅನೇಕ ರೋಗಾಣುಗಳು ತುಂಬಿಬಿಟ್ಟಿದ್ದಾವೆ, ಬೇರೆ ಬೇರೆ ಕಮ್ಯುನಿಸ್ಟರು ಇತ್ಯಾದಿ ಇತ್ಯಾದಿ. ಅದನ್ನು ಶುದ್ಧೀಕರಣ ಮಾಡುವಂಥ ಪ್ರಯತ್ನ ನಾವೆಲ್ಲರೂ ಮಾಡಬೇಕು. ನಾವು ಅಂದರೆ ಈ ದೇಶದಲ್ಲಿರುವ ಭಾರತೀಯರು, ಆ ದೇಶದಲ್ಲಿರುವ ಭಾರತೀಯರು. ನಾವು ಕಣ್ಮುಚ್ಚಿ ಕೂತರೆ ಪ್ರಾಯ 50 ವರ್ಷದಲ್ಲಿ ಭಾರತದಲ್ಲಿ ಧಾರ್ಮಿಕತೆ, ಈ 3-4 ಮಹಾನ್ ಮತಾಚಾರ್ಯರು ಕೊಟ್ಟ ಸಂದೇಶ ಯಾವುದೂ ಇರೋದಿಲ್ಲ. ಯಾಕೆಂದರೆ ಸಂಸ್ಕೃತವೇ ಇರೋದು. ಇಡೀ ಭಾರತೀಯ ಸಂಸ್ಕೃತಿ ಇರೋದು ಸಂಸ್ಕೃತ ಭಾಷೆಯಲ್ಲಿ. ಸಂಸ್ಕೃತಕ್ಕೆ ಒಂದು ಕೆಟ್ಟ ಹೆಸರು ಬಂದುಬಿಟ್ಟಿದೆ, ಅದು ಬ್ರಾಹ್ಮಣರ ಭಾಷೆ ಅಲ್ಲ. ಭಾಷೆಗೆ ಜಾತಿ ಉಂಟಾ? ಜಗತ್ತಿನ ಅತ್ಯಂತ ಸುಂದರವಾಗಿರತಕ್ಕಂಥ ಕಾವ್ಯ ಮಹಾಭಾರತ. ಅದನ್ನು ಬಿಟ್ಟರೆ ಎರಡನೇದು ರಾಮಾಯಣ. ನಾನು ಎಷ್ಟೋ ಕಡೆ ಹೇಳಿದ್ದೆ, ನೀವು ಮಹಾಭಾರತ ಸತ್ಯವ, ಅದು ಐತಿಹಾಸಿಕವೋ ಅಥವಾ ಬರೀ ಫಿಕ್ಷನ್ನು, ಇದೇ ಬಗ್ಗೆ ಓದೋದಿಲ್ಲ. ಮಹಾಭಾರತ ಫಿಕ್ಷನ್ನು, ಹಿಸ್ಟ್ರಿಯು. ರಾಮಾಯಣ ಫಿಕ್ಷನ್ನು, ಹಿಸ್ಟ್ರಿಯು. ಇದೇ ಗಲಾಟೆ. ನಾನು ಹೇಳಿದೆ, ನೀವೀಗ ಒಂದು ಕಾದಂಬರಿ ಓದ್ತೀರಿ, ಅದು ಫಿಕ್ಷನ್ನು ಹಿಸ್ಟ್ರಿಯು ಅಂತ ಚರ್ಚೆ ಮಾಡ್ತಿರೋ. ಇಟ್ ಈಸ್ ಪೀಸ್ ಆಫ್ ಲಿಟ್ರೇಚರ್. ಅದನ್ನು ಓದಿ ಆನಂದ ಪಡ್ತೇವೆ. ಹಾಗೆ ಒಂದು ಲಿಟ್ರೇಚರ್, ಪೀಸ್ ಆಫ್ ಲಿಟ್ರೇಚರ್ ಅಂತ ಓದಿ ಆನಂದ ಪಡುವ ಯೋಗವೂ ಇಲ್ಲದೆ ಹೋಯ್ತಲ್ಲ ನಮ್ಮ ಜನಕ್ಕೆ. ಏನು ಸುಂದರವಾದ ಕಾವ್ಯ, ಅದರ ಭಾಷೆ ಏನು ಸುಂದರ. ಜಗತ್ತಿನಲ್ಲೇ ಅತ್ಯಂತ ಸುಂದರವಾದ ಮತ್ತು ರಿದಮಿಕ್ ಆದ ಲ್ಯಾಂಗ್ವೇಜ್ ಸಂಸ್ಕೃತ. ಅದನ್ನು ವಿವೇಕಾನಂದರು ಹೇಳ್ತಿದ್ರು, ಸಂಸ್ಕೃತ ಆ್ಯಸ್ ಎ ಮ್ಯೂಸಿಕಲ್ ಬ್ಯೂಟಿ. ಅದನ್ನು ಶ್ಲೋಕ ನಾನು ಚಿಕ್ಕವನಿದ್ದಾಗ ಒಂದು ಉಪ್ಪರಿಗೆಯಲ್ಲಿ ಕೂತು ನಮ್ಮ ಫ್ರೆಂಡ್ಸಿಗೆಲ್ಲ ಬೇರೆ ಬೇರೆ ಕಾವ್ಯಗಳನ್ನು ಓದಿ ಹೇಳ್ತಿದ್ದೆ, ಸಂಸ್ಕೃತ ಕಾವ್ಯಗಳನ್ನು. ಆವಾಗ ಒಬ್ಬರು ವ್ಯಾಪಾರಿಗಳು, ಅವರಿಗೇನು ಸಂಸ್ಕೃತದ ಗಂಧಗಾಳಿ ಇಲ್ಲ, ಬಂದು ಕೂತ್ಕೊಳ್ತಿದ್ದು ದಿನಾಲು. ನಾನು ಕೇಳಿದೆ, ನೀವು ಯಾಕೆ ಆಸಕ್ತಿಯಿಂದ ಕೂತ್ಕೊಳ್ತೀರಿ ಅಂತ. ಅದು ಕೇಳಿ ಖುಷಿ ಆಗುತ್ತೀರಿ ಅಂತ. ಸಂಸ್ಕೃತ ಭಾಷೆಯ ಸೊಬಗು, ಅದು ಕೇಳುವುದಕ್ಕೆ ಒಂದು ಇಂಪಾದ ಭಾಷೆ. ಅರ್ಥ ಆಗದೇ ಇದ್ದರೂ ಅದರಿಂದ ಒಂದು ತೊಂದರೆ ಆಯಿತು. ನಮ್ಮ ಪುರೋಹಿತರೆಲ್ಲ ಅರ್ಥ ಇಲ್ಲದೆ ಬಾಯ್ಬಟ ಕಲಿಸ್ಬಿಟ್ರು, ಅರ್ಥವೇ ಇಲ್ಲ. ಮತ್ತು ಮಂತ್ರ ಹೇಳೋದು ಯಾಕೆ ನಮಗೆ ಅರ್ಥ ಆಗುತ್ತೆ ಅಂದರೆ ದೇವರಿಗೆ ಅರ್ಥ ಆಗುತ್ತಲ್ಲ ಸಾಕು. ಇದೆಲ್ಲ ನಮ್ಮ ಪ್ರಪಂಚದಲ್ಲಿ ನಮಗೆ ಅರ್ಥವಾಗದ ಭಾಷೆಯಲ್ಲಿ ದೇವರನ್ನು ಸ್ತೋತ್ರ ಮಾಡುವುದು ಇಲ್ಲಿ ಯಾವ ದೇಶದಲ್ಲೂ ಇಲ್ಲ. ಹೀಗೆ ನಾವು ತುಂಬ ಎಲ್ಲೋ ಡಿವಿಯೇಟ್ ಆಗಿ ಎಲ್ಲೋ ಹೋಗ್ತಾ ಇದ್ದೇವೆ. ಯಾವುದನ್ನು ಅನುಕರಣೆ ಮಾಡ್ತಾ ಇದ್ದೇವೆ, ಯಾವುದನ್ನು ಸ್ವಂತಿಕೆ ಇಲ್ಲದವರು ಒಟ್ಟಿಗೆ ಇನ್ಯಾರೋ ಮಾಡಿದ್ದನ್ನು ನಾವು ಅನುಕರಣೆ ಮಾಡಬೇಕು. ಒಂದು ಸರ್ತಿ ಒಂದು ಕಾಲೇಜಿನಲ್ಲಿ ಶಿವಮೊಗ್ಗದ ಹತ್ತಿರ ಅವ್ರು ಯಾವುದೋ ಒಂದು ಕಾಲೇಜ್ ಇದೆ, ನನ್ನನ್ನು ಚೀಫ್ ಗೆಸ್ಟಾಗಿ ಕರೆದಿದ್ದರು. ಇನ್ವಿಟೇಷನ್ ಪ್ರಿಂಟ್ ಆಗಿ ಬಂತು. ಅದರಲ್ಲಿ ಪ್ರಿಂಟ್ ಮಾಡಿಬಿಟ್ಟಿದ್ದಾರೆ. ನಂತರ ಕೇಳಲೇ ಇಲ್ಲ ನಿಮ್ಮದು ಕ್ವಾಲಿಫಿಕೇಷನ್ ಏನು ಅಂತ. ಬನ್ನಂಜೆ ಗೋವಿಂದಾಚಾರ್ಯ MA ವಿಲ್ ಪ್ರಿಸೈಡ್ ಓವರ್ ದ ಫಂಕ್ಷನ್ ಅಂತ ಪ್ರಿಂಟ್ ಮಾಡಿ ಕಳಿಸ್ಬಿಟ್ಟಿದ್ದಾರೆ. ನಾನು ಮಾತಾಡಲಿಲ್ಲ. ಹೋದ ಕೂಡಲೇ ಒಂದು ಕರೆಕ್ಷನ್ ಇದೆ. ಏನು, ಬನ್ನಂಜೆ ಗೋವಿಂದಾಚಾರ್ಯ MA ಅಂತ ಹೇಳಿದ್ದೀನಿ. ನಾನು MA ಅಲ್ಲ. ಯಾಕೆಂದರೆ ನಿಮ್ಮಂತಹ ಎಮ್ಮೆಗಳನ್ನು ಕೂಡಿಸಿ ನಿಮಗೆ ಬುದ್ಧಿ ಹೇಳುವ ತಾಕತ್ತು ನನಗಿದೆ. ಅದು ನಾನು MA ಅಲ್ಲ, ದಯವಿಟ್ಟು ಕರೆಕ್ಷನ್ ಮಾಡಬೇಕು. ಹೀಗೆ ಅಂದರೆ MA ಆದರೆ ಬಹಳ ದೊಡ್ಡ ಸಂಗತಿ, ಅದು ಆಗಿರಲೇಬೇಕು, ಮಿನಿಮಮ್ ಕ್ವಾಲಿಫಿಕೇಷನ್. ಇಂಥದ್ದೆಲ್ಲ ಭ್ರಮೆಗಳು ನಮ್ಮಲ್ಲಿ ತುಂಬ ಇವೆ. ಅದಕ್ಕೆ ಕಾರಣ ಏನು ಅಂದರೆ, ನಾವು ಭಾರತೀಯ ಸಂಸ್ಕೃತಿಯ ಪರಂಪರೆಯನ್ನು ಮರೆತು ಯಾವುದೋ ಸಂಸ್ಕೃತಿಯ ದಾಸರಾಗಿ ಅದೇ ದೊಡ್ಡ ಒಂದು ಹೆಗ್ಗಳಿಕೆಯನ್ನು ಭ್ರಮೆಯಲ್ಲಿ ಬದುಕ್ತಾ ಇದ್ದೇವೆ.
ಒಂದು ವೇಳೆ ನಮಗೆ ಭಾರತೀಯ ಸಂಸ್ಕೃತಿಯ ಪರಿಚಯ ಆಯಿತು ಅಂತಂದರೆ ಎಷ್ಟು ದೊಡ್ಡ ಸಂಸ್ಕೃತಿ ನೋಡಿ. ಐನ್ಸ್ಟೈನು ಬಹಳ ದೊಡ್ಡ ಒಬ್ಬ ವಿದ್ವಾಂಸ, ನಮ್ಮ ಕಾಲದಲ್ಲಿ ನಾವು ಕಂಡು ಕೇಳಿದವರಲ್ಲಿ ಒಬ್ಬ ಮಹಾನ್ ವಿದ್ವಾಂಸ. ಅವರು, ನಾನು ಬರ್ಕ್ಲಿ ಯೂನಿವರ್ಸಿಟಿಯಲ್ಲಿ ಕಳೆದ ಬಾರಿ ಬಂದಾಗ ಹೇಳಿದೆ, ಐನ್ಸ್ಟೈನ್ ಈಸ್ ಆಲ್ಸೋ ಎ ಬ್ರಾಹ್ಮಣ ಅಂತ. ಅಲ್ಲಿ ಮಕ್ಕಳೆಲ್ಲ ಭಾರಿ ಹೌ ಕ್ಯಾನ್ ಹಿ ಬಿ ಎ ಬ್ರಾಹ್ಮಣ, ಅವನಿಗೆ ಯಜ್ಞೋಪವೀತ ಇಲ್ಲ, ಜನಿವಾರ ಇಲ್ಲ, ಉಪನಯನ. ಈಗ ಏನು ಗೊತ್ತುಂಟ, ಗೂಟದಲ್ಲಿ ಇಡ್ಲಿಕ್ಕೋಸ್ಕರ ಒಂದು ಜನಿವಾರ ಇರುವುದು ಬ್ರಾಹ್ಮಣ್ಯ. ಅದು ಶಾಲೆ ಹೋಗೋ ಗೂಟದಲ್ಲಿ ಇರ್ಬೋದು, ಬೇಕಾದರೆ ಬಿಸಾಡ್ಬೋದು, ಅಂತ ಒಂದು ಉಪನಯನ ಆಗಿರಬೇಕಲ್ಲ, ಅದು ಕೃತ್ಯವೇ ಇಲ್ಲ. ಯಾಕೆಂದರೆ ಅದು ಮಾತು ಗಾಯತ್ರಿ ಯಜ್ಞೋಪವೀತ ಅನ್ನೋದು ಇಟ್ ಇಸ್ ಎ ಕಮಿಟ್ಮೆಂಟ್. ನಾನು ಇನ್ನು ಮುಂದೆ ವೇದವನ್ನು ಅಧ್ಯಯನ ಮಾಡ್ತೇನೆ ಅನ್ನೋದಕ್ಕೋಸ್ಕರ. ಈ ನಮ್ಮ ಹುಡುಗರಿಗೆ ಯಾರಾದರೂ ವೇದ ಕಲಿತದ್ದು ಉಂಟ ಉಪನಯನ ಆಗಿ? ಏನಿಲ್ಲ ಇಲ್ಲ. ಮತ್ತು ಅದೇನೋ ಬ್ರಾಹ್ಮಣರು ಉಪನಯನ ಆಗಬೇಕಂತೆ, ಯಾವ ಕರ್ಮಕ್ಕೆ? ಮುಂದೆ ನೀವು ಸಂಸ್ಕೃತ ಅಧ್ಯಯನ ಮಾಡಿ ಯಜ್ಞಗಳ ವೇದಗಳ ಒಂದು ಮೂಲ ಸ್ಪರ್ಶ ಮಾಡ್ತೇವೆ ಅಂತಂದರೆ ಉಪನಯನ ಆಗೋದಕ್ಕೆ ಅರ್ಥ ಉಂಟು. ಇಲ್ಲದೇ ಅಂದರೆ ಸುಮ್ಮನೆ ಅದು ಕೂಟದಲ್ಲಿ ಇಟ್ಟಕ್ಕೆ ಒಂದು ವಸ್ತು, ಅಗತ್ಯವಿದ್ದಾಗ ಇವನು ಮುನ್ಸಿಪಾಲಿಟಿದಲ್ಲಿ ಒಬ್ಬ ಇದ್ದಾನೆ, ಅವನು ದೊಡ್ಡ ಕಳ್ಳ, ಬ್ರಾಹ್ಮಣ, ಅದು ಜನಿವಾರ ಇದ್ದು ಕೂಡ ಬ್ರಾಹ್ಮಣ, ಕಳ್ಳ ಆದರೆ ಸರಿ. ಅವನು ಹೇಳ್ತಾನೆ ಈ ಜನಿವಾರ ಭಾಳ ಉಪಕಾರ, ಅವನು ಕದಿಯೋರು ಕನ್ನ ಹೇಳ್ತಾನೆ, ಕನ್ನ ಕೊಡಲಿಕ್ಕೆ ಮೆಷನ್ ಮಾಡಲಿಕ್ಕೆ ಭಾಳ ಒಳ್ಳೆಯದಾಗುತ್ತೆ ಯಜ್ಞೋಪವೀತ, ಇದು ಭಾಳ ಉಪಕಾರ ಆಗುತ್ತೆ ಅಂತ. ಅಂದರೆ ಹೊರತು ಯಜ್ಞೋಪವೀತದ ಅದು ಎಷ್ಟು ಸೇಕ್ರೆಡ್ ವಸ್ತು, ಅದರ ಮಹತ್ವ ಏನು, ಅದರ ಬಗ್ಗೆ ಯಾರಿಗೂ ಎಚ್ಚರ ಇಲ್ಲ. ಬಟ್ ನಾವು ಬ್ರಾಹ್ಮಣರಾಗಿ ಹುಟ್ಟಿದ್ದಕ್ಕೆ ಒಂದು ಉಪನಯನ ಆಗಬೇಕು ಅಂತ ಹೇಳ್ಕೊಳ್ತೀವಿ. ಕಮಿಟ್ಮೆಂಟ್ ಇಲ್ಲ. ಉಪನಯನ ಅನ್ನೋದು ಒಂದು ಕಮಿಟ್ಮೆಂಟ್, ಅದಿಲ್ಲ. ಆದರೆ ನಮಗೆ ಮದುವೆಯಲ್ಲಿ ಕಮಿಟ್ಮೆಂಟಿಗೆ ಒಂದು ಇವರು ಯಜ್ಞೋಪವೀತ ಹಾಕ್ಕೊಳ್ಳೋದೇ ಒಂದು ಎಕ್ಸ್ಟ್ರಾ ಹಾಕ್ಕೊತಾರೆ, ಒಂದು ಕರಿಮಣಿಗೆ ಕಮಿಟ್ಮೆಂಟ್ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೇವೆ ನಾವು ಕರಿಮಣಿ ಹಾಕ್ಕೊಂಡಿರೋ ನಾವು ಖುಷಿಮಂದಾಗಿರೋಣ ಅಂದರೆ ಕೇಳುವಂಥ ಸಮಾಜ. ಅಂದರೆ ಹೆಣ್ಮಕ್ಕಳಿಗೆ ಕಮಿಟ್ಮೆಂಟ್ ಈಗಲೂ ಇದೆ, ಗಂಡಸರು ಎದ್ದು ಬಿಟ್ಬಿಟ್ಟಿದ್ದಾರೆ. ಅದನ್ನು ಹಾಕ್ಕೊಂಡ ಸಹಿತ ಬಿಸಾಡಿದ್ದು ನಡೀತದೆ. ಯಾವುದರಲ್ಲಿಯೂ ನಮಗೆ ಒತ್ತು ಇಲ್ಲ, ಕಮಿಟ್ಮೆಂಟ್ ಇಲ್ಲ, ಅದರ ಬಗ್ಗೆ ಶ್ರದ್ಧೆ ಇಲ್ಲ, ಕಾರಣ ಅದರ ಅರಿವು ಇಲ್ಲ. ಒಂದು ಪ್ರಸಂಗ, ಭಾಗವತದ ಬಗ್ಗೆ ಮಾತಾಡಬೇಕು ಅಂತ ಕೇಳಿಕೊಂಡ್ರು ನನ್ನನ್ನು. ಯಾವಾಗ? ಬಹಳ ವರ್ಷಗಳ ಹಿಂದೆ ಬಾಂಬೆ ಕೇಳಿಕೊಂಡ್ರು. ಹೋದ್ಮೇಲೆ ಅಲ್ಲಿ ಕಮಿಟಿಯಲ್ಲಿ ಹೇಳಿದರು, ನಾವು ಭಾಗವತ ಹೇಳಲಿಕ್ಕೆ ಹೇಳಿದ್ದೇವೆ. ಕಮಿಟಿಯವರು ಗಲಾಟೆ ಮಾಡಿದರು, ನಮಗೆ ಯಾಕೆ ಭಾಗವತ ಔಟ್ಡೇಟೆಡ್ ಆಗಿರ್ತಕ್ಕ ಒಂದು ಪುರಾಣ, ನಮಗೆ ಯಾಕೆ ಬೇಕು ಭಾಗವತ? ಸಿದ್ದರಾಜ ಯಾಕೆ ಕೇಳಿದ್ದು? 7 ದಿವಸದಲ್ಲಿ ಸಾಯ್ತಾನೆ ಅಂತ ಹೇಳಿದ್ರಿ. ನಾವು ಬೊಂಬಾಯಿಗೆ ಸಾಯ್ಲಿಕ್ಕೆ ಬಂದವರಲ್ಲ, ಅದನ್ನು ನಾವು ಭಾಗವತ ಬೇಡ. ಏನು ಲಾಜಿಕ್ಕು, ಏನು ಪ್ರಚಂಡ ಬುದ್ಧಿಮತ್ತೆ. ಆಯಿತು, ಹೋದವರು ಅಲ್ಲಿ ನಾನು ಇಳಿದೆ, ಪ್ಲೇನ್ನಲ್ಲಿ ಇಳಿದ ತಕ್ಷಣ ನಾನು ರಿಸೀವ್ ಮಾಡಲಿಕ್ಕೆ ಬಂದಿದ್ದರು ಆರ್ಗನೈಸರ್. ಅವರು ಹೇಳಿದ, ಆಚಾರ್ಯ ಒಂದು ಪಚಿತಿ ಆಗಿದೆ. ಏನು? ಭಾಗವತ ಕೇಳಲಿಕ್ಕೆ ಜನ ಬಾರದೇ ಇದ್ದರೆ ತಾವು ಬೇಸರ ಮಾಡಬಾರ್ದು, ಹೆಚ್ಚು ಜನ ಬಾರದೇ ಇದ್ದರೆ ಕುರ್ಚಿ ಖಾಲಿ ಇರ್ಬೋದು. ನಾನು ಹೇಳಿದೆ, ನನಗೆ ಕುರ್ಚಿ ತುಂಬುವುದು ಮುಖ್ಯ ಅಲ್ಲ. ಕುರ್ಚಿ ತುಂಬಲಿಕ್ಕೆ ಯಾರೋ ಸಿನಿಮಾ ನಟಿಯನ್ನು ಕರ್ಕೊಂಡು ಬಂದರೆ ಕುರ್ಚಿ ತುಂಬುತ್ತೆ, ನನಗೆ ಅದು ಬೇಕಿಲ್ಲ. 2 ಜನ ಆಸಕ್ತಿಯಿಂದ ಇದ್ದರೆ ನಾನು ಹೇಳ್ತೇನೆ, ನೀವೇನು ಗಾಬರಿ. ಆದರೆ ಕುರ್ಚಿ ಖಾಲಿ ಉಳಿಯೋದಿಲ್ಲ ನೋಡಿ ಅಂದೆ. ಸರಿ ಆಯಿತು. ಫಸ್ಟ್ ಡೇ ಅರ್ಧಾಂಶ ಖಾಲಿ ಇತ್ತು, ಸೆಕೆಂಡ್ ಡೇ ಫುಲ್ ಆಯಿತು, ಥರ್ಡ್ ಡೇ ಗೇಟಿಂದ ತನಕ, ರಸ್ತೆ ತನಕ ಜನ ನಿಂತು ಕೇಳಿದರು. ಆಮೇಲೆ ಅಲ್ಲಿ ಜನ ಏನು ಹೇಳಿದ್ರು ಗೊತ್ತಾ, ನಮಗೆ ಭಾಗವತ ಇಷ್ಟು ಸೈಂಟಿಫಿಕ್ ಅಂತ ಗೊತ್ತೇ ಇರಲಿಲ್ಲ, ಬರೋ ವರ್ಷಕ್ಕೆ ಯಾಕೆ ಭಾಗವತ ಇಟ್ಟು ಕೇಳಿದವರೇ ಬರುವ ವರ್ಷ ಕೂಡ ಭಾಗವತವನ್ನೇ ಹೇಳಿ ಅಂತ ಕೇಳಿದರು ಜನ. ಅದು ನಾವು ಜನಕ್ಕೆ ತಿಳಿಸಲೇ ಇಲ್ಲ ವಿಷಯ, ಅದೇನೋ ಗಂಡು ಪುರಾಣ ಬಿಟ್ಟೇ ಬಿಟ್ಟಿದ್ದೆವು. ಆದರೆ ಇವತ್ತು ನೋಡಿ, ಭಾಳ ಆಶ್ಚರ್ಯ. ನಮಗೆ ಗೊತ್ತಿದೆ ಆಕಾಶದಲ್ಲಿ ಅತೀತ ನೀಲ, ಅಲ್ಟ್ರಾ ವೈಲೆಟ್ ಇದೆ. ಹೇಗೆ ಗೊತ್ತು ಅಂದರೆ ನಾವು ಸೈನ್ಸ್ನಲ್ಲಿ ಹೇಳಿದ್ದಾರೆ. ಆದರೆ ಆಕಾಶೋ ನೀಲಿಮೋದೇತಿ 5,000ಕ್ಕಿಂತ ಹಿಂದೆ, ಇನ್ನೂ ಹೆಚ್ಚು 10,000 ವರ್ಷ, ಸುಮಾರು 10,000 ವರ್ಷದ ಹಿಂದೆ ಆಕಾಶದಲ್ಲಿ ಕಣ್ಣಿಗೆ ಕಾಣದ ನೀಲವರ್ಣ ಇದೆ ಅಂತ ವೇದ ಹೇಳುತ್ತೆ. ಅದನ್ನು ಯಾರು ಓದಿ ಇಲ್ಲ.
ಅದು ಪಾಶ್ಚಾತ್ಯರ ಕೊಡುಗೆ ಅಂತ ಹೇಳಿದೆವು ನಾವು. ಆಮೇಲೆ ಅವಿಭಾಗ ಪರಾಣುತ. ಪರಮಾಣು ಅಂತಂದರೆ ಏನು ಅಂದರೆ ಇಡೀ ಭಾರತದಲ್ಲಿ ಒಂದು ಕಾಲದಲ್ಲಿ ಪರಮಾಣು ಅಂದರೆ ಅದು ಲಾಸ್ಟ್ ಪಾರ್ಟಿಸಿಪಲ್. ಅದನ್ನು ಮತ್ತೆ ಡಿವೈಡ್ ಮಾಡಿ ಬರಲ್ಲ. ಆಟಮ್ ಕೆನಾಟ್ ಬಿ ಡಿವೈಡೆಡ್, ಕೆನಾಟ್ ಬಿ ಸ್ಪ್ಲಿಟ್. ಅದು ಲಾಸ್ಟ್ ಪಾರ್ಟಿಕಲ್ ಅಂತ ಬಹಳ ವರ್ಷಗಳಿಂದ ಇಂಡಿಯಾದ ವಿದ್ವಾಂಸರು ಭಾವಿಸಿದ್ದರು. ನಾಗಾರ್ಜುನ ಅಂತ ಒಬ್ಬ ಬೌದ್ಧ ಬಂದ. ಅವನು ಹೇಳಿದ ಆಟಮ್ ಕ್ಯಾನ್ ಆಲ್ಸೋ ಬಿ ಸ್ಪ್ಲಿಟ್ ಅಂತ. ಅವನು ಬೌದ್ಧ. ಅದರ ನಂತರ 13ನೇ ಶತಮಾನದಲ್ಲಿ ಮಧ್ವಾಚಾರ್ಯರು ಬಂದರು. ಅವರು ಹೇಳಿದರು ಆಟಮ್ ಕ್ಯಾನ್ ಬಿ ಸ್ಪ್ಲಿಟ್ ಅಂತ. ಆದರೆ ನಮಗೆ ಇವತ್ತು ಆಟಮ್ ಬಾಂಬು ಮಾಡಿದ ಮೇಲೆ ಅದು ಸತ್ಯ ಅಂತ ನಂಬಿಕೆ ಆದದ್ದು. ಅಲ್ಲಿ ತನಕ ಪುರಾಣ ಕೊಟ್ಟು ಅದರಲ್ಲಿ ಹೇಳಿದರೆ ನಂಬಲಿಕ್ಕೆ ಆಗೋಲ್ಲ ನಾವು. ಸೊ ನಮಗೆ ಅದು ಪುರಾಣದಲ್ಲಿ ಇದ್ದರೆ ಅದು ಸತ್ಯ ಅಂತ ಬರುವಬೇಕಾದ್ರೆ ಪಶ್ಚಿಮದಿಂದ ಬರಬೇಕು. ಪಶ್ಚಿಮದ ವಿದ್ವಾಂಸ ಹೇಳಿದರೆ ಆಗುತ್ತೆ, ಇದರಲ್ಲಿ ಆಗೋಲ್ಲ. ಇವಾಗ ನೋಡಿ, ಶಂಕರರು ವರ್ಲ್ಡ್ ಈಸ್ ಅನ್ರಿಯಲ್ ಅಂತ ಹೇಳಿದರು. ಅದು ಇವತ್ತಿಗೂ ಲಕ್ಷಾಂತರ ಜನ ಅದನ್ನು ಫಾಲೋ ಮಾಡ್ತಾ ಇದ್ದಾರೆ. ಮಧ್ವಾಚಾರ್ಯರು ಬಂದರು ವರ್ಲ್ಡ್ ಈಸ್ ರಿಯಲ್ ಅಂದರು. ಯಾಕೆಂದರೆ ಅನ್ರಿಯಲ್ ಆದದ್ದು ಕಾಣುವುದಿಲ್ಲ. ಅವರು ಕಾಣುವುದರಿಂದ ಅನ್ರಿಯಲ್ ಅಂದರು. ಅದಕ್ಕೆ ಕಾರಣ ಏನು ಗೊತ್ತುಂಟ? ಚಿಪ್ಪು ನೋಡಿ, ಅದು ಶಂಕರಾಚಾರ್ಯ ಕಾಲದಲ್ಲಿ ಬಂದ ಲಾಜಿಕ್. ನೀವು ಚಿಪ್ಪನ್ನು ನೋಡ್ತೀರಿ, ಚಿಪ್ಪಿನಲ್ಲಿ ಬೆಳ್ಳಿಯನ್ನು ನೋಡುತ್ತೀರಿ, ಆದರೆ ಅದು ಸುಳ್ಳು. ಹಾಗಾಗಿ ಯಾವುದು ಕಾಣುತ್ತೋ ಅದು ಸುಳ್ಳು. ಯಾಕೆಂದರೆ ನೀವು ಬೆಳ್ಳಿಯನ್ನು ಕಂಡಿದ್ದೀರಿ, ಚಿಪ್ಪಿನಲ್ಲಿ ಅದನ್ನು ನೋಡಿ ಬೆಳ್ಳಿ ಅಂತ ತಿಳ್ಕೊತೀರಿ. ಅಥವಾ ಹಗ್ಗವನ್ನು ನೋಡಿ, ಹಗ್ಗದಲ್ಲಿ ಹಾವನ್ನು ಕಂಡಿದ್ದೀರಿ ನೀವು, ಅದು ಕಂಡದ್ದು ಹಾವು, ಅದು ಸುಳ್ಳು. ಮತ್ತು ವಿಚಾರ ಬಂದರು, ಅಲ್ಲಪ್ಪ ಸ್ವಲ್ಪ ಕರೆಕ್ಟ್ ಮಾಡಿಕೊಳ್ಳಿ ನಿಮ್ಮ ತಿಳುವಳಿಕೆಯನ್ನು. ಹಗ್ಗದಲ್ಲಿ ಹಾವನ್ನು ಕಂಡದ್ದಲ್ಲ, ಹಗ್ಗವೇ ಕಂಡದ್ದು ಅಲ್ವಾ? ಹಾವು ಕಂಡಿಲ್ಲ ಯಾರಿಗೂ. ಹಗ್ಗವನ್ನೇ ಕಂಡು ಹಾವನ್ನು ಭ್ರಮಿಸಿದ್ದು. ಹಾವನ್ನು ಕಂಡೇ ಇಲ್ಲ ಯಾರೂ ಕೂಡ, ಹಗ್ಗವನ್ನೇ ಕಂಡದ್ದು. ಹೌದಲ್ಲ? ಮತ್ತು ಇಷ್ಟವರೆಗೆ ಸ್ಟೇಟ್ಮೆಂಟೇ ತಪ್ಪು. ಹಾವು ಕಂಡಿತು ಅಂತ ನಾವು ಹೇಳ್ತಾ ಇದ್ದೇವೆ. ಹಗ್ಗ ನೋಡಿ ಹಾವು ಅಂತ ತಿಳ್ಕೊಂಡ. ಯಾಕಂದರೆ ಅವನ ಹಗ್ಗದಲ್ಲಿ ಹಾವು ಕಂಡಿದ್ದು. ಹಾವು ಕಂಡಿಲ್ಲ, ಕಂಡದ್ದು ಹಗ್ಗವೇ, ಅದನ್ನು ಹಾವು ಅಂತ ಭ್ರಮಿಸಿದ್ದಷ್ಟೇ. ಹಾಗೆಯೇ ಕಂಡದ್ದೆಲ್ಲ ಸುಳ್ಳಲ್ಲ, ಜಗತ್ತು ಸತ್ಯ ಕಾಣುವುದರಿಂದ. ಒಂದು ಸಂಭಾಷಣೆ ನಡೆದಿತ್ತು ರವೀಂದ್ರನಾಥ್ ಟ್ಯಾಗೋರ್ ಮತ್ತು ಐನ್ಸ್ಟೈನ್ ಇವರಿಬ್ಬರ ನಡುವೆ ಒಂದು ಚರ್ಚೆ ನಡೆದಿತ್ತು. ಅದನ್ನು ಅಮೆರಿಕದಲ್ಲಿ ಆ ಪುಸ್ತಕ ಪ್ರಕಟವಾಗಿತ್ತು. ಅವರಿಬ್ಬರ ಭೇಟಿ, ಅದರ ಸಂಭಾಷಣೆಯ ಸಾರಾಂಶ ಎಲ್ಲ ಒಂದು ಚಾಪ್ಟರ್ನಲ್ಲಿ ಬರೆದಿದ್ದಾರೆ. ಅದರಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಹೇಳ್ತಾರೆ, ಬ್ಯೂಟಿ ಆ್ಯಂಡ್ ರಿಯಾಲಿಟಿ ಆರ್ ಡಿಪೆಂಡೆಂಟ್. ಬ್ಯೂಟಿ ಅನ್ನೋದು, ಸೌಂದರ್ಯ ಅನ್ನೋದು ವಸ್ತುವಿನಲ್ಲಿರುವುದಲ್ಲ, ಕಾಣುವುದರಲ್ಲಿರುವುದು. ಕಂಡವನಿಗೆ ಚಂದ ಕಂಡ್ರೆ ಚಂದ, ಕಾಣದೇ ಇಲ್ಲ. and the beauty is dependent on a person who perceives it. ಹಾಗೆ ಬ್ಯೂಟಿ ಹೇಗೋ ಹಾಗೆ ರಿಯಾಲಿಟಿ ಆಲ್ಸೋ. ಅದು ಕಂಡಾಗ ಸತ್ಯ ಅಂತ ಕಂಡ್ರೆ ಸತ್ಯ, ನಿಮಗೆ ಕಾಣದೇ ಇದ್ದರೆ ಸುಳ್ಳು. ಅಂದ ಸತ್ಯತ್ವ ಅನ್ನೋದು ಒಂದು ವಸ್ತುವಿನಲ್ಲಿ ಇಲ್ಲ. ಇಟ್ ಇಸ್ ಮಿಯರ್ ಪರ್ಸೆಪ್ಷನ್ ಅಂತ ಹೇಳೋದು. ಕಾಣುವುದು ಇದ್ದ ಹಾಗೆ ಕಾಣುವುದು. ಅದು ಎಲ್ಲಿ ಬಂತೀಗ ಅದನ್ನೇ ಮುಂದುವರಿಸಿದರೆ, ಇವತ್ತು ಇಲ್ಲಿ ಸಭೆಯಲ್ಲಿ ನೀವು ಇಷ್ಟು ಜನ ಇಲ್ಲ, ಇದ್ದ ಹಾಗೆ ಕಾಣ್ತದೆ ಅಷ್ಟೇ. ನನ್ನ ದುರ್ದೈವ ಒಬ್ಬರೂ ಇಲ್ಲ ಇಲ್ಲಿ. ಇಷ್ಟು ಜನ ಕೂತ ಹಾಗೆ ನನಗೆ ಕಾಣುತ್ತೆ, ಅದರಿಂದ ನಾನು ಮಾತಾಡ್ತಾ ಇದ್ದೆ. ನಾನು ಇಲ್ಲ, ನಾನು ಮಾತಾಡ್ತಾ ಇಲ್ಲ, ನಾನು ಮಾತಾಡಿದ ಹಾಗೆ ನೀವು ಭರಮಿಸ್ಕೊಳ್ತಾ ಇದ್ದೀನಿ, ಅದನ್ನು ನಾನು ಭರಮಿಸೋದು ನಿಮಗೆ ಕಾಣುತ್ತೆ. ದಿಸ್ ಈಸ್ ಅದ್ವೈತ. ಅಂದರೆ ಹೀಗೆ ಲಾಜಿಕ್ ಹೋಗಿದೆ. ಲಾಜಿಕ್ಕಿನಲ್ಲಿ ಅದನ್ನು ಏನು ಬೇಕಾದ್ರೂ ಪ್ರೂವ್ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ಗೆ ನೀವು ಬೆಲೆ ಕೊಡದೇ ಇದ್ದಾಗ. ಅದನ್ನು ರವೀಂದ್ರನಾಥ್ ಟ್ಯಾಗೋರ್ ಹೇಳಿದರು. ಯಾಕೆಂದರೆ ಅವರು ಸ್ವತಃ ಶಂಕರೇ ಇಟ್ಟಿದ್ದರು. ಅವರು ಹೇಳಿದರು, ಸೌಂದರ್ಯವು ಕೂಡ ವಸ್ತುನಿಷ್ಠ ಅಲ್ಲ, ವ್ಯಕ್ತಿನಿಷ್ಠ. ಹಾಗೆ ರಿಯಾಲಿಟಿ ಕೂಡ ವಸ್ತುನಿಷ್ಠ ಅಲ್ಲ, ವ್ಯಕ್ತಿನಿಷ್ಠ ಅಲ್ಲ. ಅದಕ್ಕೆ ಐನ್ಸ್ಟೈನ್ ಕೊಟ್ಟ ಉತ್ತರ ಏನು ಗೊತ್ತಾ? ಬ್ಯೂಟಿ ಈಸ್ ಡಿಪೆಂಡೆಂಟ್ ಆನ್ ಪರ್ಸನ್ ಹೂ ಪರ್ಸೀವ್ಸ್ ಇಟ್. ದಟ್ ಈಸ್ ಕರೆಕ್ಟ್. ಅದನ್ನು ನಾನು ಒಪ್ತೇನೆ. ಸೌಂದರ್ಯ ಕಂಡ್ರೆ ಉಂಟು. ಯಾಕಂದರೆ ಒಂದೇ ವ್ಯಕ್ತಿ ಒಬ್ಬನಿಗೆ ಚಂದ ಕಾಣ್ಬೋದು, ಒಬ್ಬನಿಗೆ ಚಂದ ಅಲ್ಲ ಅಂತ ಕಾಣ್ಬೋದು. ಒಂದೇ ಹುಡುಗಿ ಒಬ್ಬ ಹುಡುಗನಿಗೆ ಚಂದ ಅಲ್ಲ ಅಂತ ಕಾಣ್ಬೋದು, ಮತ್ತೊಬ್ಬನಿಗೆ ಚಂದ ಅಂತ ಕಾಣ್ಬೋದು. ಹಾಗಾಗಿ ಬ್ಯೂಟಿ ಅನ್ನೋದು ನೋಡುವವನ ಕಣ್ಣಿನ ಮೇಲೆ ಇದೆ, ಅದು ಸತ್ಯ. ಆದರೆ ರಿಯಾಲಿಟಿ ಈಸ್ ನಾಟ್ ಡಿಪೆಂಡೆಂಟ್ ಆನ್ ಪರ್ಸನ್ ಹೂ ಪರ್ಸೀವ್ಸ್ ಇಟ್. ಯಾಕೆ ಎಂದರೆ ಅವರು ಕಾರಣ ಹೇಳ್ತಾರೆ. ಇವಾಗ ನಾವು ಇಲ್ಲಿಂದ ಹೊರಟು ಹೋಗ್ತೇವೆ. ಐನ್ಸ್ಟೈನ್ನ ಮನೆಯ ಕೋಣೆಯಲ್ಲಿ ನಡೆದ ಸಂಭಾಷಣೆ. ಅವರು ಹೇಳ್ತಾರೆ, ಇವತ್ತು ರಾತ್ರಿ ನಾನು ಇಲ್ಲಿ ಇರೋದಿಲ್ಲ, ನಾನು ಹೊರಟು ಹೋಗ್ತೇನೆ, ನನ್ನ ಬೆಡ್ರೂಮಿಗೆ ಹೋಗ್ತೇನೆ.
ನೀವು ಇಲ್ಲಿರೋದಿಲ್ಲ, ನೀವು ನಿಮ್ಮ ವಾಸ್ತವಿಕ ಹೋಗ್ತೀರಿ. ಆದರೆ ನಾವೀಗ ಮಾತಾಡಿದಂಥ ಮೇಜಿ, ಕುರ್ಚಿ ಎಲ್ಲ ಇಲ್ಲೇ ಇರುತ್ತೆ. ಈ ಮೇಜಾಗಲಿ, ಈ ಕುರ್ಚಿಗಳಾಗಲಿ, ಇದು ಎಲ್ಲೂ ಡಿಸಪಿಯರ್ ಆಗೋದಿಲ್ಲ. ಅಲ್ಲ, ನೀವು ಕಂಡಾಗ ಮಾತ್ರ ಇರುವುದು ಅಂತಂದರೆ ರಾತ್ರಿಯಲ್ಲಿ ಮೇಜಿ ಕುರ್ಚಿ ಒಂದೂ ಇರಬಾರ್ದು, ಕೋಣೆ ಬ್ಲ್ಯಾಕ್ ಆಗಬೇಕು. ಹಾಗೆ ಆಗೋಲ್ಲ. ಆದ್ದರಿಂದ ಸತ್ಯ ಅನ್ನುವಂಥದ್ದು ಸತ್ಯವೇ, ಅದು ಕಾಣುವುದಲ್ಲ, ಇರುವುದು ಅಂತಂದರು. ಹೀಗೆ ಚರ್ಚೆ ಆಗಿ ಕಡೆಗೆ ಅವರು ರವೀಂದ್ರನಾಥ್ ಟ್ಯಾಗೋರನ್ನು ಪರಿಹಾಸ ಮಾಡ್ತಾರೆ. ಮೈ ರಿಲಿಜನ್ ಈಸ್ ಪರ್ಫೆಕ್ಟ್ ಅಂತ ಬರೀ ಉಪಸಂಹಾರ ಮಾಡ್ತಾರೆ. ಬೆಟರ್ ದ್ಯಾನ್ ಯುವರ್ ರಿಲಿಜನ್. ನನ್ನ ನಂಬಿಕೆ, ನನ್ನ ಫಿಲಾಸಫಿ ನಿಮ್ಮ ಫಿಲಾಸಫಿಗಿಂತ ಗ್ರೇಟ್ ಅವರು. ನನಗೆ ಗೊತ್ತಿದೆ ಅದು ರಾತ್ರಿಯೂ ಇರುತ್ತೆ. ಅದರಿಂದ ದೃಷ್ಟಿ ಸೃಷ್ಟಿ ಅಲ್ಲ, ವಸ್ತುವಿನ ಸತ್ಯತ್ವ, ಅದು ರಿಯಲ್ ಅಂತ. ಇದನ್ನೇ ಹೇಳಿದ ಮಧ್ವಾಚಾರ್ಯರು ಕೂಡ. ಆದರೆ ತಮಾಷೆ ಏನು ಅಂದರೆ, ಐನ್ಸ್ಟೈನ್ ಅವರಿಗೆ ಮಧ್ವಾಚಾರ್ಯ ಹೇಳಿದ್ದಾರೆ ಅಂತ ಗೊತ್ತಿರಲಿಲ್ಲ ಈ ವಿಷಯ. ಅವರು ಓದೇ ಇಲ್ಲ ಮಧ್ವ ಸಿದ್ಧಾಂತವನ್ನು. ಆದರೂ ಅವರು ವಾದ ಏನು ಅಂದರೆ ಮಧ್ವಾಚಾರ್ಯ ಹೇಳಿದ್ದೇನೆ. ನನಗೆ ಆವಾಗ ಕಂಡದ್ದು ಆ ಪುಸ್ತಕ ಓದಿದಾಗ, ಒಂದು ವೇಳೆ ನಮ್ಮ ಮಡಿವಂತ ಮಾಧ್ವರು ಐನ್ಸ್ಟೈನ್ ಅವರು ಈ ವಿಷಯ ಹೇಳಿಬಿಟ್ಟಿದ್ದರೆ ಸಂತೋಷದಲ್ಲಿ ಕುಳಿತಿದ್ರು. ಹೌದಾ, ಮಧ್ವಾಚಾರ್ಯ 13ನೇ ಶತಮಾನದಲ್ಲಿ ಈ ಫ್ಯಾಕ್ಟನ್ನು ಹೇಳಿದ್ದಾರೆ ಅಂತ ಕುಪ್ಪಳಿಸಿಬಿಡ್ತಿದ್ರು. ನಾವು ಹೇಳಲಿಲ್ಲ, ಯಾಕೆಂದರೆ ಮಧ್ವ ಸಿದ್ಧಾಂತ ಮೈಲಿಗೆ ಆಗುತ್ತೆ ಅವರಿಗೆ ಹೇಳಿದರೆ. ಆಗ ಹೇಳಲೇ ಇಲ್ಲ. ನಾವು ಮಡಿ ಅದು ಚೂರು ಮೈಲಿಗೆ ಆಗಬಾರದು. ಕಡೆಗೆ ನಾವು ಮ್ಯಾನುಸ್ಕ್ರಿಪ್ಟು ಗೆದ್ದಲು ತಿಂದು ಹೋದರೂ ಇನ್ನೊಬ್ಬ ಮನುಷ್ಯನೇ ಕೊಡಬಾರ್ದು. ಅದು ಗೆದ್ದಲು ಮಡಿ, ಅದರಿಂದ ಅಡ್ಡಿ. ಈ ಥರ ಮನೋವೃತ್ತಿಯಿಂದಾಗಿ ನಾವು ನೂರಾರು ರೇರ್ ಮ್ಯಾನುಸ್ಕ್ರಿಪ್ಟ್ಗಳನ್ನು ಕಳ್ಕೊಂಡಿದ್ದೇವೆ. ಇವತ್ತು ಬೇಕು ಅಂತ ಹುಡುಕಿದ್ರೂ ಇಲ್ಲ ತುಂಬ. ಯಾಕೆಂದರೆ ನಾನು ಒಂದು 50 ವರ್ಷಗಳಿಂದ ಮ್ಯಾನುಸ್ಕ್ರಿಪ್ಟ್ಗಳನ್ನು ಬೆನ್ನು ಹತ್ತಿ ಓಡಾಡಿದವ. ಒಂದು ಕಡೆಗೆ ಹೋಗಿದ್ದೆ, ಅದು ಶರಾವತಿ ನದಿ ಮಧ್ಯದ ಒಂದು ಐಲ್ಯಾಂಡು. ಅಲ್ಲಿ ಒಂದು ಮನೆಯಲ್ಲಿ ಒಂದು ರೇರ್ ಮ್ಯಾನುಸ್ಕ್ರಿಪ್ಟ್ ಉಂಟು ಅಂತ ಯಾರೋ ಹೇಳಿದರು ನನಗೆ. ನಮಗೆ ಹುಚ್ಚು, ರೇರ್ ಮ್ಯಾನುಸ್ಕ್ರಿಪ್ಟ್ ಅಂದರೆ ಏನಾದರೂ ಅಪೂರ್ವ ವಿಷಯ ಇರ್ಬೋದಲ್ವ ಅಂತ ನಾನು ಹೋದೆ. ಅದಕ್ಕೆ ಹೋಗಿ ಆ ಮನೆಯವ್ರ ಹತ್ರ ಹೇಳಿದೆ, ಆ ಪುಸ್ತಕ ಉಂಟು. ಅದನ್ನು ಕೊಡಲಿಕ್ಕೆ ಆಗುವುದಿಲ್ಲ, ಅದು ತಲೆಮಾರಿನಿಂದ ಪೂಜಿಸಲ್ಪಟ್ಟದ್ದು ಮಡಿ, ಅದನ್ನು ಮುಟ್ಲಿಕ್ಕೆ ಬಿಡೋಲ್ಲ ಅಂತ. ಆಯಿತು, ನಾನು ಸ್ನಾನ ಮಾಡಿಕೊಂಡು ಬಂದು ಅಲ್ಲೇ ಅದನ್ನು ನೋಡಿ ಹಾಗೇ ಇಟ್ಟು ಬರ್ತೇನೆ, ಅದು ಪೀಠದಿಂದ ತೆಗೆಯೋದಿಲ್ಲ. ಕಡೆಗೆ ನನ್ನ ಒತ್ತಾಯಕ್ಕೆ ಒಪ್ಪಿದರು. ನಾನು ಭಾರೀ ಅಪೂರ್ವ ಏನೋ ಒಂದು ಗ್ರಂಥ ಸಿಗುತ್ತೆ ಅಂತ ಆಸೆಯಿಂದ ಅದನ್ನು ಓಪನ್ ಮಾಡಿದರೆ ಅದು ಅಪೂರ್ವ ಪುಸ್ತಕ. ಅವರ ಮನೆಯಲ್ಲೆಲ್ಲ ಎಲ್ಲಿ ಇರೋ ಸಾಧ್ಯ. ಯಾಕಂದರೆ ಅವರ ಹಿಂದಿನವರು ಮನೆ ಖರ್ಚಿಗೋಸ್ಕರ ಲೆಕ್ಕಪತ್ರಗಳು ಅದನ್ನು ಪೂಜೆ ಮಾಡ್ತಾ ಇದ್ದಾನೆ. ಇದು ನಾನು ಹೇಳಿದೆ, ಇದು ಅಪೂರ್ವ, ನಿಮ್ಮ ಮನೆಯಲ್ಲಿ ಪ್ರಪಂಚದಿಂದ ಎಲ್ಲಿರೂ ಸಾಧ್ಯ ಇಲ್ಲ, ಪೂಜೆ ಮಾಡಿರಿ ಅಂತ ಹೇಳಿ ಬಂದೆ. ಅಂದರೆ ಈ ಥರದ ಒಂದು ಒಳ್ಳೆಯ ಮ್ಯಾನುಸ್ಕ್ರಿಪ್ಟ್ ಇದ್ದರೆ ಅದನ್ನು ಪ್ರಿಸರ್ವ್ ಮಾಡೋದಿಲ್ಲ, ಗೆದ್ದಲಿದ್ದಲ್ಲಿ ಕೊಡ್ತಾರೆ. ಇಂಥ ಬೇಡವಾದ ಪುಸ್ತಕ ಇಟ್ಟು ಪೂಜೆ ಮಾಡ್ತಾರೆ. ಇದೆಲ್ಲ ನಾನು ನನ್ನ ಒಂದು 70, ಯಾಕೆಂದರೆ ಅದು 10 ವರ್ಷ ಬಿಡೋಣ ಹುಡುಗಾಟ, ನನ್ನ 70 ವರ್ಷಗಳ ಅನುಭವದಲ್ಲಿ ನಾನು ಕಂಡುಕೊಂಡ ದುಃಖದ ಸಂಗತಿಗಳಿವೆಲ್ಲ. ನಾವು ಮ್ಯಾನುಸ್ಕ್ರಿಪ್ಟ್ ಪ್ರಿಸರ್ವ್ ಮಾಡಲಿಲ್ಲ, ನಮ್ಮ ಸಂಸ್ಕೃತಿಯನ್ನು ಉಳಿಸಲಿಲ್ಲ, ಸಂಸ್ಕೃತವನ್ನು ಉಳಿಸಲಿಲ್ಲ. ಹಾಗಾಗಿ ನಾವು ಕಳ್ಕೊಂಡದ್ದು ಹೆಚ್ಚು. ಇನ್ನು ನಾವು ನಮ್ಮ ಸಂಸ್ಕೃತಿಯನ್ನು ಉಳಿಸೋಣ ಅಂದು ಉಳಿದದ್ದು ಬಹಳ ಸ್ವಲ್ಪ. ಇದು ಬಹುವಂಶ ನಾವು ಕಳ್ಕೊಂಡಾಗಿದೆ. ಒಂದು ಸಂಖ್ಯೆ ಹೇಳಿದರೆ ನಿಮಗೆ ಗೊತ್ತಾಗ್ಬೋದು. ಒಟ್ಟಿಗೆ ನಮ್ಮ ದೇಶದಲ್ಲಿ 24 ಋಗ್ವೇದ ಸಂಹಿತೆಗಳಿದ್ದವು. 24. ಯಜುರ್ವೇದದಲ್ಲಿ 101, 125 ಆಯಿತಾ. ಸಾಮವೇದದಲ್ಲಿ 1000 ಶಾಖೆಗಳಿದ್ದವು, 1125 ಆಯಿತಾ. ಅಥರ್ವ ವೇದದಲ್ಲಿ 12 ಸಂಹಿತೆಗಳಿದ್ದವು, 1025, 125, 12, 1137. 1137 ಸಂಹಿತೆಗಳಲ್ಲಿ ಈಗ ಉಳಿದದ್ದೆಷ್ಟು? ಹಾರಳಿ 12, 13 ಸಂಹಿತೆಗಳಿವೆ. ಉಳಿದೆಲ್ಲ ನಾಶವಾಗಿದೆ. ಕಳ್ಕೊಂಡದ್ದು ಅರ್ಥ ಆಗಬೇಕು ಅಂದರೆ ವೇದ ಸಂಹಿತೆಯಲ್ಲಿ ನಾವು ಕಳ್ಕೊಂಡದ್ದು 1120, ಉಳಿದದ್ದೊಂದು 12, 13. ಎಲ್ಲವೂ ಹೀಗೆ ಆಗಿದೆ. ಆಮೇಲೆ ನಮಗೆ ಒಂದು ಹೊಸ
ಬುದ್ಧಿ. ಇದು ಮಧ್ಯಕಾಲದಲ್ಲಿ ಆಗಿರತಕ್ಕ ಸಂಸ್ಕೃತ ಪಂಡಿತರಿಂದ ಸಂಸ್ಕೃತಕ್ಕೆ ಆದ ಅನ್ಯಾಯ ಏನು ಅಂದರೆ ಇಂಟ್ರೋಪೊಲೇಷನ್. ನಮಗೆ ಬೇಕಾದ ವಿಷಯಗಳನ್ನು ಪುರಾಣದಲ್ಲಿ ಹಾಕಿಬಿಡೋದು. ಹಾಕಿ ನೋಡಿ ಪುರಾಣದಲ್ಲಿದೆ, ನಾನೇ ಮಾಡೋದು. ಪುರಾಣ ಕೋಟ್ ಮಾಡಿಬಿಟ್ರೆ ಮಾತಾಡುವಾಗಿಲ್ಲ, ವೇದವ್ಯಾಸರು ಹೇಳಿದ್ದು. ಅದು ಎಲ್ಲಿ ತನಕ ಆಗಿದೆ ಅಂದರೆ ಎಲ್ಲ ಕ್ಷೇತ್ರಗಳದ್ದು ಸ್ಥಳ ಪುರಾಣ ಇವತ್ತು ಅದು ಯಾವುದೇ ಹಳ್ಳಿಗೆ ಹೋಗಿ ಅಲ್ಲೊಂದು ದೇವಸ್ಥಾನ, ಅದರ ಸ್ಥಳ ಪುರಾಣ ಸ್ಕಾಂದ ಪುರಾಣದಲ್ಲಿದೆ. ಯಾರೋ ಒಬ್ಬರು ಪಂಡಿತರು ಬರೆದು ಹಾಕಿಬಿಟ್ಟಿದ್ದಾರೆ. ಹೀಗೆ ನಮಗೆ ಬೇಕಾದ್ದನ್ನು ನಾವು ಇಂಟರ್ಪೊಲೇಟ್ ಮಾಡಿ, ನಮಗೆ ಬೇಡವಾದ್ದನ್ನು ಡಿಲೀಟ್ ಮಾಡಿ ಪುರಾಣಗಳನ್ನು ಗಳಿಸಿಬಿಟ್ಟಿದ್ದೇವೆ. ನಮಗೇನು ಬೇಕೋ ಅದನ್ನೆಲ್ಲ ಸೇರಿಸಿಬಿಟ್ಟಿದ್ದೇವೆ. ನಿಮಗೆ ಗಾಬರಿ ಆಗ್ಬೋದು ಕೆಲವು ವಿಷಯ ನಾನು ಹೇಳಿದ್ದೇನೆ. ಇವಾಗ ವಿಠ್ಠಲ ಎಲ್ಲರಿಗೂ ಗೊತ್ತಿದೆ ನಿಮಗೆ, ಪಂಡ್ರಾಪುರದ ವಿಠ್ಠಲ, ತಿರುಪತಿಯ ಶ್ರೀನಿವಾಸ, ಇವು ಎರಡು ದೇವರ ಅವತಾರಗಳು ಅಂತ ನಮ್ಮ ಜನ ಗಾಢವಾಗಿ ನಂಬಿದೆ. ಆಗ ವಿಠ್ಠಲ ಅಂತ ಒಂದು ಅವತಾರವೇ ಇಲ್ಲ ಶಾಸ್ತ್ರದಲ್ಲಿ, ಶ್ರೀನಿವಾಸ ಅಂತ ಒಂದು ಅವತಾರವೇ ಇಲ್ಲ ಶಾಸ್ತ್ರದಲ್ಲಿ. ಮತ್ತು ಏನು ಅಂದರೆ ಕೃಷ್ಣನದ್ದೇ ಎರಡು ರೂಪಗಳು. ವಿಠ್ಠಲ ಅಂದರೆ ಮದುವೆಯಾಗದ ಬಾಲಕೃಷ್ಣ, ಶ್ರೀನಿವಾಸ ಅಂದರೆ ಇಬ್ಬರು ಹೆಂಡಂದಿರನ್ನು ಮದುವೆಯಾದ ಕೃಷ್ಣ, ಅಷ್ಟೇ. ಅದು ಕೃಷ್ಣನದ್ದೇ ರೂಪಗಳು, ಅದಕ್ಕೆ ಬೇರೆ ಅವತಾರ ಇಲ್ಲ, ಬೇರೆ ಕಥೆ ಇಲ್ಲ. ಓಹೋ ಏನು ಶ್ರೀನಿವಾಸ ಕಲ್ಯಾಣ ವೈಭವವೇ ವೈಭವ. ಅದು ಕಲ್ಯಾಣ ಮಾಡಬೇಕಾದ್ರೆ ಮತ್ತು ಮನೆ ಮನೆಯಲ್ಲಿ ಮಾಡಿಸ್ತೇವೆ ನಾವು. ಅದೇನು ಮಾಡಬೇಕು, ಮೊದಲು ಡಿವೋರ್ಸ್ ಆಗಬೇಕು, ಮದುವೆ ಆಗಬೇಕಾದ್ರೆ. ಸೊ ಪದ್ಮಾವತಿಗೂ ಶ್ರೀನಿವಾಸನಿಗೂ ಡಿವೋರ್ಸ್ ಆಗಿ ಆಮೇಲೆ ಪುರೋಹಿತರು ತಾಳಿ ಕಟ್ಟಬೇಕು. ಇದು ಶ್ರೀನಿವಾಸ ಕಲ್ಯಾಣ. ಏನಿದೆಲ್ಲ ಶ್ರೀನಿವಾಸನಿಗೆ ಪ್ರತ್ಯೇಕ ಮದುವೆ ಅಂತಲೇ ಇಲ್ಲ, ಯಾಕೆಂದರೆ ಅವನು ಕೃಷ್ಣನ ರೂಪ, ಅದು ಶಾಸ್ತ್ರದ ಪ್ರಕಾರ, ಬೇರೆ ಅವತಾರವೇ ಅಲ್ಲ. ನಾವು ಅದನ್ನು ಬೇರೆ ಅವತಾರ ಅಂತ ಹೇಳಿ ಅವನಿಗೆ ಇಡೀ ಒಂದು ಪರಂಪರೆ, ಅವನ ಮಾವ ಅಡಿಯ ಎಲ್ಲ ಅವರ ಸಂಸಾರದವ್ರದ್ದೆಲ್ಲ ಸೇರಿಸಿ ಒಂದು ಕಥೆ ಮಾಡಿಬಿಟ್ಟಿದ್ದೇವೆ. ಈ ಕಥೆಯನ್ನು ಹುಟ್ಟು ಹಾಕಿದವರು ದಾಸಾಹಿತ್ಯದವರು, ಶಾಸ್ತ್ರದಲ್ಲಿ ಎಲ್ಲಿಯೂ ಇಲ್ಲ. ಹಾಗಾಗಿ ನಮ್ಮದೆಲ್ಲ ಇದು ಹಾಗೆ. ವಿಠ್ಠಲ ಒಂದು ಅವತಾರ ಅಲ್ಲ, ಬಾಲಕೃಷ್ಣನ ರೂಪ. ವಿಠ್ಠಲ ಅನ್ನುವ ಶಬ್ದವೇ ಸಂಸ್ಕೃತದ ಶಬ್ದ ಅಲ್ಲ, ಅದು ಮರಾಠಿಯಿಂದ ಬಂದದ್ದು. ಮರಾಠಿಯಲ್ಲಿ ವಿಷ್ಣು ಅನ್ನೋದನ್ನು ವಿಟ್ಟು ಅಂತ ಹೇಳಿದರು. ವಿಟ್ಟು ಹೋಗಿ ಅದು ವಿಠೋಬಾ ಆಯಿತು, ವಿಠೋಬಾ ಹೋಗಿ ವಿಠ್ಠಲ ಆಯಿತು, ಅಷ್ಟೇ. ವಿಷ್ಣು ಅಂತ ಅರ್ಥ. ಆಗೊಂದು ರೂಪ ಇಲ್ಲ, ಆಗೊಂದು ಶಬ್ದವೇ ಸಂಸ್ಕೃತದಲ್ಲಿಲ್ಲ. ಈ ರೀತಿ ಎಷ್ಟೋ ವಿಷಯಗಳು ಈಗ ಏನಾಗಿದೆ ಅಂದರೆ ಇಲ್ಲಿಗೂ ಬಂದಿದ್ದಾನೆ ಶ್ರೀನಿವಾಸ, ಅವನ ಮೂಲಬಿಂಬ. ಇಲ್ಲಿಯೇ ನೀವು ಸೇವೆ ಮಾಡಿ ಶ್ರೀನಿವಾಸ ಕಲ್ಯಾಣ ಮಾಡ್ಬೋದು, ತಿರುಪತಿ ಹೋಗಬೇಕಾಗಿಲ್ಲ. ಎಲ್ಲ ಕಡೆ ಕರ್ನಾಟಕದಲ್ಲಿ ಎಲ್ಲ ಊರೂರಿಗೆ ಸಿಲುಕಿದ್ದಾನೆ ಶ್ರೀನಿವಾಸ. ಯಾಕೆ ಅಂದರೆ ಒಂದು ಕಲ್ಯಾಣ ಅಂದರೆ ದೇವಸ್ಥಾನಕ್ಕೆ 5,000 to 15,000 ರೂಪಾಯಿ ಲಾಭ ಆಗುತ್ತೆ. ನಮಗೆ ಬರೀ ನಮ್ಮ ಎಲ್ಲವೂ ಕಮರ್ಷಿಯಲ್ಲು, ನಮ್ಮ ಅಧ್ಯಾತ್ಮವೂ ಕಮರ್ಷಿಯಲ್ ಆಗುತ್ತೆ. ಹೀಗಾಗಿ ಸತ್ಯ ಹೇಳಿದರೆ ಪೆಟ್ಟಿದ್ದನ್ನು ಪಂಚಾಯತ್ಗೆ. ಇವತ್ತು ಯಾರಿಗೂ ಸತ್ಯ ಬೇಡ. ನೀವು ಶ್ರೀನಿವಾಸ ಕಲ್ಯಾಣ ಮಾಡೋದಿಲ್ಲ, ನಿಮ್ಮ ಕಲೆಕ್ಷನ್ ಡೌನ್ ಆಗುತ್ತೆ ಒಮ್ಮೆಗೆ. ನೀವು ಶ್ರೀನಿವಾಸ ಕಲ್ಯಾಣ ಆಗಬೇಕು, ನಿಮಗೆ ಎಲ್ಲ ಇಂಥದ್ದು ಏನೇನು ಉಂಟು ಅದೆಲ್ಲ ಆಗಬೇಕು, ಅದರಿಂದ ಪುಣ್ಯ ಬರುತ್ತೆ ಅನ್ನುವಂಥ ಒಂದು ಭಾವನೆ. ವಸ್ತುತಃ ಶ್ರೀನಿವಾಸ ಕಲ್ಯಾಣ ಅಥವಾ ಸತ್ಯನಾರಾಯಣ ಕಥೆ ನೋಡಿ, ಎಲ್ಲ ಭಾರಿ ಭಕ್ತಿಯಿಂದ ಮಾಡಿಸ್ತಾರೆ ಇಲ್ಲಿ. ಸತ್ಯನಾರಾಯಣ ಕಥೆ ಮೊದಲು ಇರಲಿಲ್ಲ. ಮೊದಲು ನಾರಾಯಣ ಇದ್ದ, ಆಮೇಲೆ ಸ್ವಲ್ಪ ಸಮಯದ ನಂತರ ಸುಳ್ಳು ನಾರಾಯಣ ಬಂದ. ಸುಳ್ಳು ನಾರಾಯಣ ಬಂದ ಮೇಲೆ ಸತ್ಯನಾರಾಯಣ ಬರಬೇಕು. ಇವೆಲ್ಲ ಶಾಸ್ತ್ರ ಓದಿದವರಿಗೆ ಗೊತ್ತಿದೆ, ಜನಸಾಮಾನ್ಯರಿಗೆ ಇದು ಯಾವುದೋ ಅರ್ಥ ಆಗಲ್ಲ. ಆ ಕಥೆ ಇದೆ. ಕಥಾ ಸರಿತ್ ಸಾಗರ ಅನ್ನೋ ಒಂದು ಸಂಸ್ಕೃತ ಗ್ರಂಥದಲ್ಲಿ ಸುಳ್ಳು ನಾರಾಯಣನ ಕಥೆಯೇ ಇದೆ. ಅದನ್ನು ಮಿಥ್ಯಾನಾರಾಯಣನ ಕಥೆ ಅಂತ ಹೇಳ್ತಾರೆ. ಅಲ್ಲಿಂದ ಮತ್ತೆ ಸತ್ಯನಾರಾಯಣ ಬಂದ. ಹೀಗೆ ಪ್ರತಿಯೊಂದು ಕೂಡ ನಮ್ಮಲ್ಲಿ ನಮ್ಮ ನಂಬಿಕೆ ಮತ್ತು ಸತ್ಯಕ್ಕೆ ಬಹಳ ಅಂತರ ಇದೆ. ನಾವು ಯಾವುದು ನಾವು ನಂಬಿದ್ದೇವೋ ಅದನ್ನೇ ಸತ್ಯ ಅಂತ ತಿಳ್ಕೊಂಡಿರ್ತೇವೆ. ಸತ್ಯ ಬೇರೆ, ನಂಬಿಕೆ ಬೇರೆ. ಪ್ರತಿಯೊಬ್ಬರಿಗೂ ನಾನು ನಂಬಿದ್ದು ಕರೆಕ್ಟು ಅನ್ನೋ ಭಾವನೆ ಇರುತ್ತೆ ಅಷ್ಟೇ. ವಾಸ್ತವಿಕವಾಗಿ ಸತ್ಯ ಹಾಗಿಲ್ಲ. ಇಷ್ಟು ವಿಷಯಗಳನ್ನು ನಾನು ಯಾಕೆ ಹೇಳಿದೆ ಅಂತಂದರೆ, ನಿಜವಾಗಿ ಪುರಾಣಗಳಲ್ಲಿ ರಾಮಾಯಣ ಭಾರತದಲ್ಲಿ ಇರುವ ಸಂಗತಿಯೇ ಬೇರೆ. ಇಲ್ಲಿ ಪುರಾಣ ಹೇಳೋರು ಹೇಳ್ತಾರೆ, ಬಹಳ ಗಮ್ಮತ್ತು, ಹೆಣ್ಮಕ್ಳಿಗೆ ಭಾರಿ ಖುಷಿ ಆಗುತ್ತೆ. ಸೀತಾ ಇಸ್ ಗ್ರೇಟರ್ ದ್ಯಾನ್ ರಾಮ. ಭಾರಿ ಖುಷಿ ಆಯ್ತು ಹೆಣ್ಮಕ್ಳಿಗೆಲ್ಲ.
ಕರೆಕ್ಟು. ನೋಡಿ, ನಾವು ದೊಡ್ಡವರು, ಹೆಣ್ಮಕ್ಳಿಗೆ ಮುಂದೆ ಗಂಡಸರು ಏನು ಉಪಯೋಗ ಇಲ್ಲ, ಅದು ಪ್ರೂವ್ ಮಾಡಿರ್ತಾರೆ ಅವರು ಆಲ್ರೆಡಿ. ಅದು ಅಪರದಂಡ ಗಂಡಸರು ಅಂತ ಅವ್ರು ಹೇಳಿದ ಹಾಗೆ ಕುಣಿಯೋರು ಅಂತ ಎಲ್ಲ ಹೆಂಗಸರಿಗೆ ಗೊತ್ತಿದೆ. ಆದರೆ ಸೀತೆಯೇ ಹೇಳಿಬಿಟ್ಟಿದ್ದಾರೆ, ಪ್ರೂಫ್ ಸಿಕ್ಕಿದ್ದಾರೆ. ಸೀತಾ ಇಸ್ ಗ್ರೇಟರ್ ದ್ಯಾನ್ ರಾಮ. ಯಾಕೆಂದರೆ ರಾಮ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ್ದು, ಸೀತೆ ಭೂಮಿಯಲ್ಲಿ ಹುಟ್ಟಿದ್ದು, ಅಯೋನಿಜೆಯವಳು. ಆಹಾ, ಭಾರಿ ಖುಷಿಯಾಗೋಯ್ತು ಕಥೆ ಕೇಳಿ ಅಂತ ರಾಮಾಯಣದಲ್ಲಿದೆ ಎಂದು ಬೇರೆ ಹೇಳ್ತಾರೆ. ಯಾವ ರಾಮಾಯಣದಲ್ಲೂ ಇಲ್ಲ ಅದು. ಅವರು ಓದಿದ ನಿಮ್ಮನ್ನು ಮೋಸ ಮಾಡೋದಕ್ಕೋಸ್ಕರ ಹೇಳುವ ಕಥೆಗಳಿಲ್ಲ. ಅದನ್ನು ನಂಬ್ತಾರೆ ಜನ. ಯಾಕೆಂದರೆ ಅರೆ ಪುರೋಹಿತರು ಹೇಳಿದ್ದಾರೆ, ಅವ್ರಿಗೆ ಗೊತ್ತುಂಟು ಅಂತ. ಅವ್ರಿಗೇನೂ ಗೊತ್ತಿಲ್ಲ ಅನ್ನೋದು ನಿಮಗೆ ಗೊತ್ತಿಲ್ಲ. ಇಂಥ ಕಟ್ಟು ಕಥೆಗಳನ್ನು ಜನರ ಮುಂದೆ ಇಟ್ಟು ಜನರನ್ನು ಗಾಬರಿ ಮಾಡಿ, ರಾಮ ದೊಡ್ಡವನು ಚರ್ಚೆ ಶುರುವಾಯಿತು. ಲಕ್ಷ್ಮಣ ದೊಡ್ಡವನು, ಭರತ ದೊಡ್ಡವನು. ರಾಮ ದೊಡ್ಡವ ಅನ್ನೋದು ಗೊತ್ತಿಲ್ಲ. ಲಕ್ಷ್ಮಣ ಭರತನಲ್ಲಿ ಯಾರು ಅಂತ ನೋಡ್ರಿ. ರಾಮಾಯಣ ಓದಿ. ರಾಮ ಹುಟ್ಟಿದ್ದು ಪುನರ್ವಸು ನಕ್ಷತ್ರದಲ್ಲಿ, ಭರತ ಹುಟ್ಟಿದ್ದು ಪುಷ್ಯ ನಕ್ಷತ್ರದಲ್ಲಿ, ಲಕ್ಷ್ಮಣ ಹುಟ್ಟಿದ್ದು ಆಶ್ಲೇಷ ನಕ್ಷತ್ರ. ಹಾಗಾದರೆ ಭರತ ದೊಡ್ಡವನಾಗಬೇಕಲ್ಲ, ಪುಷ್ಯ ನಕ್ಷತ್ರದಲ್ಲಿ ಮೊದಲನೇ ನಕ್ಷತ್ರ. ಆಮೇಲೆ ಲಕ್ಷ್ಮಣ ಹುಟ್ಟಿದ್ದ. ಆದ್ದರಿಂದ ಭರತ ದೊಡ್ಡವ. ಹೀಗೆ ಹೇಳಿಕೊಂಡು ಜನರನ್ನು ಮೋಸ ಮಾಡ್ತಾ ಇದ್ದಾರೆ. ಆದರೆ ವಾಸ್ತವಿಕವಾಗಿ ಪುಷ್ಯ ನಕ್ಷತ್ರ ಹುಟ್ಟಿದ ಮರುದಿವಸ ಹುಟ್ಟಿದ ಅಂತ ಹೇಳಿದೆ. 27 ದಿನಗಳಿಗೊಮ್ಮೆ ಪುಷ್ಯ ನಕ್ಷತ್ರ ಬರ್ತದೆ. ರಾಮ ಹುಟ್ಟಿದ 4 ತಿಂಗಳ ನಂತರ ಲಕ್ಷ್ಮಣ ಹುಟ್ಟಿದ್ದು. ಅವನು 6 ತಿಂಗಳ ನಂತರದ ಪುಷ್ಯ ನಕ್ಷತ್ರದಲ್ಲಿ ಭರತ ಹುಟ್ಟಿದ್ದು. ಅದರ ನಂತರ 9 ತಿಂಗಳ ನಂತರ ಅವರ ಶತ್ರುಘ್ನ ಹುಟ್ಟಿದ್ದು. ಅವರು ಕಂಟಿನ್ಯೂಸ್ ಸಾಲಾಗಿ ಹುಟ್ಟಿದ್ದಲ್ಲ, ಅದು ಸಾಲಾಗಿ ಹುಟ್ಟಿದ್ದು ತಿಳ್ಕೊಂಡು ಪುನರ್ವಸು ನಕ್ಷತ್ರದಲ್ಲಿ ರಾಮ, ಪುಷ್ಯ ನಕ್ಷತ್ರದಲ್ಲಿ ಭರತ ಅಂತ. ಇದನ್ನು ಶ್ಲೋಕ ಅರ್ಥ ಆಗದೆ ತಪ್ಪು ಹೇಳಿಕೊಡ್ತಾರೆ. ಒಂದು ಸರ್ತಿ ಆಯಿತು, ಮೈಸೂರಿನಲ್ಲಿ ನಾನು ರಾಮಾಯಣ ಪ್ರವಚನ ಮಾಡ್ತಾ ಇದ್ದೆ. ಆಗ ಪಾಪ ಸುಮಾರು 80 ವರ್ಷ ವಯಸ್ಸಿನ ಮುದುಕ ಒಬ್ಬರ ಅಯ್ಯಂಗಾರ, ಒಳ್ಳೆ ವಿದ್ವಾಂಸ, ವೈದಿಕ ವೇಷದಲ್ಲಿ ಅವರು ಅಂಗಿ ಕೂಡ ಹಾಕ್ಕೊಂಡಿರಲಿಲ್ಲ. ಬಂದು ಕೂತ್ಕೊಳ್ತಿದ್ರು ಎದುರಿನಲ್ಲಿ ಕೇಳಿಗೆ. ನಾನು ಹೇಳಿದೆ, ಲಕ್ಷ್ಮಣ ದೊಡ್ಡವ ರಾಮ ಅನ್ನ ಅಂತ. ಅದು ಏನಾಗಿದೆ ಅಂದರೆ, ಅಯ್ಯಂಗಾರರ ಮೂಲ ಗ್ರಂಥ ಗೋವಿಂದರಾಜಿಗೆ ಅಂತ ಒಂದು ವ್ಯಾಖ್ಯಾನ ಇದೆ ರಾಮಾಯಣಕ್ಕೆ. ಅದರಲ್ಲಿ ಭರತ ದೊಡ್ಡವ ಅಂತ ಹೇಳಿದ್ದಾನೆ. ಹಾಗಾಗಿ ಪಾಪ ಅವರು ಅಯ್ಯಂಗಾರರವರು ತಮ್ಮ ಮೂಲ ಗ್ರಂಥದಲ್ಲಿ ಆಗಿದೆ ಅಂತ ನಾನು ನಂಬಿಬಿಟ್ಟಿದ್ದಾರೆ. ನಾನು ಎಲ್ಲ ಉಪನ್ಯಾಸ ಮಾಡಿದ ಕೆಳಗೆ ಬರುವಾಗ ಪಾಪ ನಿಂತಿದ್ರು ಅವ್ರು, ಹೋಗಲಿಲ್ಲ. ನಿಂತು ಲಕ್ಷ್ಮಣ ದೊಡ್ಡವ ಅಂತ ಹೇಳಿಬಿಟ್ಟಿರಲ್ವಾ. ನಾನು ಹೇಳಿದೆ, ನಾನು ಲಕ್ಷ್ಮಣ ದೊಡ್ಡವ ಅಂತ ಬರೀ ಹೇಳಿಕೆ ಹೇಳಿದ್ದಲ್ಲ, ರಾಮಾಯಣದಲ್ಲಿ ಎಲ್ಲೆಲ್ಲಿ ಲಕ್ಷ್ಮಣ ದೊಡ್ಡವ ಅನ್ನೋದಕ್ಕೆ ಪ್ರೂಫ್ ಇದೆ, ಅದನ್ನೆಲ್ಲ ತೋರಿಸಿದ್ದೇನೆ. ಹೌದು, ಆದರೆ ಅವರು ಪಾಪ ನೋಡಿ ಒಳ್ಳೆ ಪ್ರಾಮಾಣಿಕ ಅವರು. ನೀವು ಹೇಳಿದಿರಿ, ಆದರೆ ಗೋವಿಂದರಾಜರು ಅದೇ ವ್ಯಾಖ್ಯಾನ ಬರೆದವರು. ಅವರ ವೈಷ್ಣವ ಶ್ರೀವೈಷ್ಣವರ ಸಂಪ್ರದಾಯ ಗೋವಿಂದರಾಜೀಯದಲ್ಲಿ ಭರತ ದೊಡ್ಡವ ಅಂತ ಉಂಟಲ್ವಾ. ಅದು ಹೌದು, ನಾನು ನೋಡಿದ್ದೇನೆ. ಆದರೆ ಗೋವಿಂದಾಚಾರ್ಯದಲ್ಲಿ ಲಕ್ಷ್ಮಣ ದೊಡ್ಡವ ಅಂತ ಉಂಟಲ್ವ, ಏನು ಮಾಡೋದು ಅಂತ ಹೇಳಿದೆ ನಾನು. ಅದಕ್ಕೆ ಅವರು ಅಲ್ಲಿ ಮುಗಿಸ್ಲಿಲ್ಲ. ನೋಡಿ, ಇದು ವಾದ ಹೋಗುವ ಕ್ರಮ ಎಂಥದಾದರೂ ಅವರು ಪ್ರಾಚೀನರಲ್ವಾ ಅಂದರು. ಇನ್ನು 100 ವರ್ಷ ಹೋದ್ಮೇಲೆ ಗೋವಿಂದಾಚಾರ್ಯರು ಪ್ರಾಚೀನರಾಗ್ತಾರಲ್ವಾ. ಹೌದು, ನೀವು ಹೇಳೋದು ಕರೆಕ್ಟು. ಬರ್ತೇನೆ, ನಮಸ್ಕಾರ. ಅಂದರೆ ನಮಗೆ ಎಲ್ಲ ಪ್ರಾಚೀನರು ಬರೋದೆಲ್ಲ ಕರೆಕ್ಟು ಅಂತ ಒಂದು ಭರವೇ. ಪ್ರಾಚೀನರು ನಮ್ಮ ಹಾಗೆ ಮನುಷ್ಯರು, ಅವರು ತಪ್ಪು ಬರೀತಾರೆ. ಅವರು ತಪ್ಪು ಬಂದರೆ ನಾವು ತಿದ್ದುಕೊಳ್ಬೇಕಾಗತ್ತೆ. ಈ ನಮ್ಮಲ್ಲಿ ಹಿಂದಿನವ್ರು ಹೇಳಿದ್ದು, ಅದನ್ನು ಪ್ರಶ್ನೆ ಮಾಡಬಾರ್ದು. ಹಾಗಿಲ್ಲೇ ಇಲ್ಲ. ಹಿಂದಿನವರು ಯಾವಾಗಲೂ ಕಾಳಿದಾಸ ಸ್ಪಷ್ಟವಾಗಿ ಹೇಳಿದ್ದಾರೆ, ಪುರಾಣಮಿತ್ಯೇವ ನ ಸಾಧು ಸರ್ವವು ನ ಚಾಪಿ ಕಾವ್ಯಂ ನವಮಿತ್ಯವದ್ಯಂ. ಹಳೆಯದೆಲ್ಲ ಹಳೆಯದು ಅನ್ನುವುದರಿಂದ ಶ್ರೇಷ್ಠ ಅಲ್ಲ, ಹೊಸತೆಲ್ಲ ಹೊಸತು ಅನ್ನುವುದಕ್ಕಾಗಿ ತಿರಸ್ಕರಣೀಯ ಅಲ್ಲ. ಹೊಸತಿನಲ್ಲಿ ಒಳ್ಳೆಯ ವಿಷಯ ಬರ್ಬೋದು, ಹಳತ್ತಿನಲ್ಲಿಯೂ ಕೆಟ್ಟ ವಿಷಯ ಬರ್ಬೋದು. ಇದನ್ನೇ ಜಾನ್ ವುಡ್ರೋಫ್ ಹೇಳಿದ. ಅವನು ಪಾಪ ಭಾರತಕ್ಕೆ ಬಂದು ಸಂಸ್ಕೃತ ಕಲಿತು ಅನೇಕ ತಂತ್ರಗ್ರಂಥಗಳನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿ ಪಬ್ಲಿಷ್ ಮಾಡಿದ. ಅವನ ಕೊಡುಗೆ ಬಹಳ ದೊಡ್ಡದು ತಂತ್ರಶಾಸ್ತ್ರಕ್ಕೆ. ಅವನು ಒಂದು ಕಡೆ ಇಂಟ್ರೊಡಕ್ಷನ್ ಟು ತಂತ್ರಶಾಸ್ತ್ರ ಅಂತ ಒಂದು ಪುಸ್ತಕದಲ್ಲಿ ಹೇಳ್ತಾನೆ, ಇನ್ನವರು ಹೇಳಿದೆಲ್ಲ ಗೊಡ್ಡು ಅಂತ ಈಗಿನ ಜನರು ಅದನ್ನು ದೂರ ಮಾಡ್ತಾ ಇದ್ದಾರೆ. ಬಟ್ ಇಟ್ ಮೇ ಬಿ ಗುಡ್ ಆರ್ ಇಟ್ ಮೇ ಬಿ ಬ್ಯಾಡ್, ಬಟ್ ಇಟ್ ಹ್ಯಾಸ್ ಎ ಮೀನಿಂಗ್. ದೇ ಆರ್ ನಾಟ್ ಫೋರ್ಸ್ ಟು ಬಿಲೀವ್ ಇನ್ ವಾಟ್ ಈಸ್ ಮೀನಿಂಗ್ಲೆಸ್ ಅಂತ. ಇದು ಬಹಳ ಮುಖ್ಯ. ನಮಗೆ ಮೀನಿಂಗ್ ಇರೋದು ಅಂದರೆ ಹಿಂದವ್ರು ಹೇಳಿದ್ದೆಲ್ಲ ಮೀನಿಂಗ್ಲೆಸ್ ಅಂತಾಗಲಿ, ಅಥವಾ ಹಿಂದವ್ರು ಹೇಳಿದ್ದೆಲ್ಲ ಮೀನಿಂಗ್ಫುಲ್ ಅಲ್ಲ.
ನಾವು ಅದನ್ನು ಮೊದಲು ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಿ ಇವತ್ತಿನ ಕಾಲಕ್ಕೆ ಯಾವುದು ಬೇಕಾದರೂ ಅದನ್ನು ಉಳಿಸಬೇಕು, ಬೇಡ ಅದನ್ನು ಬಿಡಬೇಕು. ಅದು ಎರಡೂ ಇಲ್ಲ. ಕೆಲವರು ಬಿಟ್ಟರು, ಸರ್ವಾತ್ಮ ಬಿಟ್ಟರು, ಕೆಲವರು ಹಿಡಿದು ಕಣ್ಮುಚ್ಚಿ ಹಿಡಿದು. ವಿಶ್ಲೇಷಣೆ ಇಲ್ಲ, ಪ್ರಾಚೀನ ಗ್ರಂಥಗಳ ಬಗ್ಗೆ ಆಳವಾದ ಅಧ್ಯಯನ ಇಲ್ಲ. ಹಾಗಾಗಿ ಇಂಥ ಸಮಸ್ಯೆಗಳು ಬರ್ತವೆ. ಅದರಿಂದಲೇ ರವೀಂದ್ರನಾಥ್ ಠಾಕೂರ್ ಹತ್ರ ಐ ಆಮ್ ಮೋರ್ ರಿಲಿಜಿಯಸ್ ದ್ಯಾನ್ ಯು ಆರ್ ಅಂತ ಹೇಳೋದು ಸಾಧ್ಯವಾಯಿತು ಐನ್ಸ್ಟೈನ್. ಇಂಥ ಒಂದು ಎಚ್ಚರ ನಮ್ಮಲ್ಲಿ ಮೂಡಬೇಕು. ಪ್ರಾಚೀನ ಗ್ರಂಥಗಳಲ್ಲಿ ಏನೂ ಇಲ್ಲ, ಗೊಡ್ಡು. ಅದು ಭಾಳ ಜನ ಹುಡುಗರು ಹೇಳ್ತಾರೆ, ಇಟ್ ಈಸ್ ಆಲ್ ಮೀನಿಂಗ್ಲೆಸ್, ಫಿಕ್ಟಿಷಿಯಸ್. ರಾಮಾಯಣ ಭಾರತ ಫಿಕ್ಟಿಷಿಯಸ್. ನಾನು ಮಂಗಳೂರಿನಲ್ಲಿ ಭಾರತದ ಬಗ್ಗೆ ಉಪನ್ಯಾಸ ಮಾಡುವಾಗ ಅಲ್ಲಿ ಒಬ್ಬ ಹುಡುಗ ಬಂದು ನಾನು ಮಹಾಭಾರತ ಇತಿಹಾಸ ಅಲ್ಲ, ಕಟ್ಟುಕಥೆ ಅಂತ ಹೇಳ್ತೇನೆ, ನೀವು ಅದನ್ನು ಇತಿಹಾಸ ಅಂತ ಹೇಗೆ ಪ್ರೂವ್ ಮಾಡ್ತೀರಿ, ಕಮಾನ್ ಅಂತ. ನಾನು ತಕ್ಷಣ ಹೇಳಿದೆ, ನಾನು ಯಾಕೆ ಪ್ರೂವ್ ಮಾಡಬೇಕು? ಹೊಸತ್ತು ವಿಷಯ ಹೇಳಿದವರು ಪ್ರೂವ್ ಮಾಡಬೇಕು. ನಾನು ರಾಮಾಯಣ ಇತಿಹಾಸ, ಮಹಾಭಾರತ ಇತಿಹಾಸ ಅಂತ ನನ್ನ ಅಪ್ಪ ನನ್ನ ಅಜ್ಜ ಹೇಳ್ತಿದ್ರು, ಅದನ್ನೇ ಹೇಳೋದು ನಾನೇನು ಹೊಸತ್ತು ಹೇಳಲಿಲ್ಲ. ಈಗ ಅಲ್ಲ ಅಂತ ಹೇಳ್ತಿಲ್ಲ, ಕಮಾನ್ ಪ್ರೂಫ್ ಹೇಳೋದಕ್ಕೆ. ರಾಮಾಯಣ ಯಾಕೆ ಇತಿಹಾಸ ಅಲ್ಲ, ಮಹಾಭಾರತ ಯಾಕೆ ಇತಿಹಾಸ ಅಲ್ಲ ಅನ್ನೋದಕ್ಕೆ ನೀನು ಪ್ರೂವ್ ಮಾಡಬೇಕು, ನಾನು ಯಾಕೆ ಪ್ರೂವ್ ಮಾಡಬೇಕು? ನಾನು ಹೊಸತೇನು ಹೇಳಲಿಲ್ಲ, ನಮ್ಮ ಹಿನ್ನವರು ಹೇಳಿದ್ದನ್ನೇ ಹೇಳಿದ್ದೇನೆ. ಅದು ದಡ್ಡತನ, ಅದು ತಪ್ಪು ಅಂತ ನೀನು ಪ್ರೂವ್ ಮಾಡಬೇಕು, ಮಾಡುವಂತೆ. ಅದು ವಿಚಾರ ಮಾಡಬೇಕು. ಮತ್ತೆ ಯಾಕೆ ಮಾತಾಡ್ಲಿಕ್ಕೆ ಬಂದಿ? ಮಾತಾಡೋ ಮುಂಚೆ ವಿಚಾರ ಮಾಡಬೇಕು, ಮಾತಾಡಿದ ಮೇಲೆ ವಿಚಾರ ಮಾಡಬೇಕು ಅಂತ ಹೇಳೋದಲ್ಲ. ನಿನ್ನ ಹತ್ರ ಪ್ರೂಫ್ ಇದ್ದರೆ ಬಾಯಿಗೆ. ಈಗ ಏನಾಗಿದೆ ಅಂದರೆ ಯಾರ ಹತ್ರ ಯಾವ ಪ್ರೂಫು ಇಲ್ಲ. ಮಹಾಭಾರತ ಫಿಕ್ಷನ್ ಅಂತ ಹೇಳಿದ್ರೆ ನಮ್ಗೆ ಖುಷಿ ಆಗುತ್ತೆ. ನೋಡಿದಿರಾ, ಅವರು ಹೇಳಿದ್ದಾರೆ ಅದು ಮೀನಿಂಗ್ಲೆಸ್ಸು. ನಮಗೆ ನಮ್ಮ ಪ್ರಾಚೀನ ಗ್ರಂಥಗಳನ್ನ ಟೀಕೆ ಮಾಡೋದಷ್ಟು ಖುಷಿ ಆಗೋದು. ಇಬ್ಬರು ಓದವರಲ್ಲ, ಟೋಕೆ ಮಾಡೋ ಖುಷಿ. ನಮ್ಮಲ್ಲಿ ಆಸ್ತಿಕರು ಅಂತ ಕೆಲವರು, ಅವರು ಭಾರಿ ಆಸ್ತಿಕರಪ್ಪ, ಅವರ ಆಚಾರ ಸಂಪನ್ನರು, ಅವರು ಭಾರಿ ಆಸ್ತಿಕರು. ಇನ್ನು ಕೆಲವರು ನಾಸ್ತಿಕರು, ಅವ್ರು ದೇವರನ್ನು ನಂಬುದವರು. ಅವ್ರು ಕೇಳಬೇಕು, ನೀವು ಯಾಕೆ ಆಸ್ತಿಕರು ಅಂತ. ಅಯ್ಯೋ, ನಾನು ವೇದ ಪುರಾಣಗಳನ್ನು ನಂಬ್ತೇನೆ. ಹೌದಾ? ಯಾಕೆ ನಂಬ್ತೀವಿ? ಓದಲಿಲ್ಲ, ಆದ್ದರಿಂದ. ನಾಸ್ತಿಕರು, ನೀವು ಯಾಕೆ ನಾಸ್ತಿಕರು? ನಾವು ವೇದ ಪುರಾಣ ನಂಬೋದಿಲ್ಲ. ಯಾಕೆ ನಂಬೋದಿಲ್ಲ? ಓದಿಲ್ಲ, ಆದ್ದರಿಂದ. ಇಬ್ಬರದ್ದು ಬೇಸಿಕ್ ಕ್ವಾಲಿಫಿಕೇಷನ್ ಒಂದೇ. ಏನು ಹೇಳ್ತೀರೋ ಅದನ್ನು ಮೊದಲು ಓದೋಣ. ಓದೋದೇ ಇಲ್ಲ ಅಂತ ಹೇಳೋ ಒಬ್ಬ ಇದೆ ಅಂತ ಹೇಳುವ, ಇಬ್ಬರು ಓದಿಲ್ಲ. ಯಾವ ಆಸ್ತಿಕರು ಸರಿಯಾಗಿ ವೇದ ಪುರಾಣ ಓದಿಲ್ಲ, ಒಂದು ಶ್ಲೋಕ ಅರ್ಥ ಆಗೋದು. ನಮ್ಮ ಅಧ್ಯಯನ ಮಾಡ್ತಕ್ಕಂಥ ಪರಂಪರೆಯ ಪಂಡಿತರಿಗೆ ಒಂದು ವೇದ ಮಂತ್ರದ ಶ್ಲೋಕವನ್ನು ಸ್ಪಷ್ಟವಾಗಿ ಅರ್ಥ ಹೇಳಲಿಕ್ಕೆ ಬರೋದಿಲ್ಲ. ಈಗ 12 ವರ್ಷ ಓದಿರ್ತಾರೆ. ಇಂಗ್ಲೀಷ್ ಕಾಲೇಜಿನಲ್ಲಿ ಓದಾಗಿ ಸಂಸ್ಕೃತ ಕಾಲೇಜಿನಲ್ಲೂ 12 ವರ್ಷ ಓದಿರ್ತಾರೆ. ಒಂದು ವೇದ ಮಂತ್ರದ ಅರ್ಥ ಹೇಳಲಿಕ್ಕೆ ಬರೋದಿಲ್ಲ ಅವರು. ಯಾಕೆಂದರೆ ಅದು ಬೇರೆ ಸಂಸ್ಕೃತ. ಮತ್ತು ಏನು ಓದಿದ್ದೀವಿ 12 ವರ್ಷ. ಹಾಗಾಗಿ ನಮ್ಮ ಆಸ್ತಿಕತೆಗೂ ಅರ್ಥ ಇಲ್ಲ, ನಮ್ಮ ನಾಸ್ತಿಕತೆಗೂ ಅರ್ಥ ಇಲ್ಲ. ಶಿವರಾಮ ಕಾರಂತರು ಹೇಳ್ತಿದ್ದರು, ಒಳ್ಳೆ ಮಾತು, ನಾನು ಆಸ್ತಿಕ ಅಲ್ಲ. ಯಾಕೆಂದರೆ ದೇವರಿದ್ದಾನೆ ಅಂತ ಗೊತ್ತಿಲ್ಲ ನನಗೆ. ಈಸ್ ವೆರಿ ಸಿನ್ಸಿಯರ್. ನಾನು ನಾಸ್ತಿಕನೂ ಅಲ್ಲ, ಯಾಕೆಂದರೆ ದೇವರಿಲ್ಲ ಅನ್ನೋದು ಗೊತ್ತಿಲ್ಲ ನನಗೆ. ಬ್ಯೂಟಿಫುಲ್. ಆದ್ದರಿಂದ ನಾನು ನಾಸ್ತಿಕನೂ ಅಲ್ಲ, ನಾನು ಆಸ್ತಿಕನೂ ಅಲ್ಲ, ನಾನು ಅನಾಸ್ತಿಕ ಅಂದರು. ಈ ಶಬ್ದ ಅರ್ಥ ಆಗಬೇಕಾಗಿದ್ದರೆ ಡಿಕ್ಷನ್ ನೋಡಬೇಕೆಲ್ಲವರಿಗೆ. ಏನ್ರಿ ಅದು ಅನಾಸ್ತಿಕ ಅಂದರೆ ಏನು? ನಮ್ಮ ದೊಡ್ಡ ದೊಡ್ಡ ಪಂಡಿತರಿಗೆ ಪಕ್ಕ ಅರ್ಥ ಆಗೋದು. ಡಿಕ್ಷನರಿ ಇಲ್ಲ, ಶಬ್ದವೇ ಇಲ್ಲ. ಹೀಗೆ ನಮಗೆ ಒಂದು ಭಾಷೆ ಅರ್ಥ ಆಗುವಷ್ಟು ಕೂಡ ಡೆಪ್ತ್ ಇಲ್ಲ ನಮ್ಮಲ್ಲಿ. ಒಂದು ಆ ಶಬ್ದ ಅರ್ಥ ಆಗೋದು. ಅವರು ಬ್ಯೂಟಿಫುಲ್ ಹೇಳಿದ್ರು, ನಾನು ಅನಾಸ್ತಿಕ. ಮೊದಲು ಅದೇ ಶಿವರಾಮ ಕಾರಂತರು ಅವರ 60ನೇ ವಯಸ್ಸಿನಲ್ಲಿ ಡಿಕ್ಲೇರ್ ಮಾಡಿದರು ದೇವರು ಇಲ್ಲ. ಯಾಕೆ ಅಂದರೆ ನಾನು ಕಣ್ಮುಚ್ಚಿ ಧ್ಯಾನ ಮಾಡಿದೆ. ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರ ಪುಸ್ತಕಗಳನ್ನು ಓದಿ ಕಣ್ಮುಚ್ಚಿ ಧ್ಯಾನ ಮಾಡಿದೆ, ನನಗೆ ದೇವರು ಕಾಣಲಿಲ್ಲ, ಆದ್ದರಿಂದ ದೇವರಿಲ್ಲ. ಅವರಿಗೆ ಕಣ್ಮುಚ್ಚಿ ಧ್ಯಾನ ಮಾಡಿದಾಗ ಏನು ಕಾಣಿತು ಅಂತ ಹೇಳಲಿಲ್ಲ. ಅವರು ಪಕ್ಕದ ಮನೆ ಹುಡುಗಿ ಕಾಣ್ತಿತ್ತು, ಅವರಿಗೆ ದೇವರು ಕಾಣಲಿಲ್ಲ. ಏನು ಮಾಡೋದು? ಅದಕ್ಕೆ ಅವರಿಗೆ ಅದರಿಂದ ದೇವರಿಲ್ಲ ಅಂತ ಹೇಳ್ತಿದ್ರು. ನೋಡಿ ಅವರಲ್ಲ, ಅದೇ ಅವರ ಕೊನೆಗೆ ನಾನು ದೇವರಿಲ್ಲ ಅಂತೂ ಹೇಳೋದಿಲ್ಲ. ಯಾಕೆಂದರೆ ದೇವರಿಲ್ಲ ಅನ್ನೋದು ಗೊತ್ತಿಲ್ಲ ನನಗೆ ದೇವರ ಬಗ್ಗೆ ಏನೂ ಗೊತ್ತಿಲ್ಲ, ಅದನ್ನು ನಾನು ಅನಾಸ್ತಿಕ. ಅವರ ಪ್ರಾಮಾಣಿಕತೆಯನ್ನು ಮೆಚ್ಚಬೇಕು. ತುಂಬ ಪ್ರಾಮಾಣಿಕ ಮನುಷ್ಯ. ಅವರ ನಂಬಿಕೆಯನ್ನು ಮುಕ್ತವಾಗಿ ಹೇಳ್ತಿದ್ದರು. ಹೀಗೆ
ನಮ್ಮಲ್ಲಿ ಒಂದು ವಿಷಯದ ಬಗ್ಗೆ ಆಳವಾದ ಅಧ್ಯಯನ ಇದ್ದರೆ ಅದರಿಂದ ನಾವು ತಿಳ್ಕೊಳ್ಬೇಕಾದ ಸಂಗತಿಯೇ ಬೇರೆ. ನಮ್ಮಲ್ಲಿ ಯಾವುದೂ ಆಳವಾದ ಅಧ್ಯಯನ ಇಲ್ಲ. ನಾವು ಫ್ಲ್ಯಾಟ್, ನಾವು ಈಜುವವರು ಹೊರತು ಮುಳುಗುವವರಲ್ಲ. ಅಲ್ಲ, ಮುಳುಗುವುದು ಕೆಲವರು ಮುಳುಗ್ತಾರೆ, ಮತ್ತು ಮೇಲೆ ಯಾರೋ ಮೇಲೆ ಎತ್ತಿ ಹಾಕಬೇಕು. ಹಾಗಲ್ಲ, ನಾವು ಮುಳುಗಿ ಕೆಳಕ್ಕೆ ಹೋಗಿ ತಳಕ್ಕೆ ಹೋಗಿ ಅಲ್ಲಿರತಕ್ಕಂಥ ಮುತ್ತುರತ್ನಗಳನ್ನು ಹೆಕ್ಕಿ ಮೇಲೆ ಬರಬೇಕು. ಅದು ಪಾಂಡಿತ್ಯ. ನಾವು ಈ ಕಡೆಯಿಂದ ಆ ಕಡೆಗೆ ಕಡಲ ಕಾಲುವೆಯನ್ನು ಈಜಿ ಬಿಟ್ಟೆವು, ಏನು ಮಾಡಿದೆವು? ಉಪ್ಪು ನೀರು ಕುಡಿದೆವು, ಏನು ಮಾಡಲಿಲ್ಲ. ಹೀಗಿದೆ ನಮ್ಮ ಪಾಂಡಿತ್ಯ. ಬರೀ ಫ್ಲ್ಯಾಟ್ ಆದ ಸ್ವಿಮ್ಮಿಂಗ್, ಒಳ್ಳೆ ಸ್ವಿಮ್ಮರು ಅಂತ ಅವನಿಗೆ ಟೈಟಲ್ ಕೊಡ್ಬೋದು. ಸಕಲ ಶಾಸ್ತ್ರ ಪಾರಂಗತ ಹೇಗಾಗ್ತಾನೆ, ಅವನು ಶಾಸ್ತ್ರಗಳಲ್ಲಿ ಸ್ವಿಮ್ ಮಾಡಿದ್ದಾನೆ ಅಷ್ಟೇ. ಈ ರೀತಿಯಾಗಿ ನಮಗೆ ಪ್ರಾಚೀನ ಗ್ರಂಥಗಳ ಆಳ ಏನು ಅನ್ನೋ ತಿಳಿಬೇಕು. ಅಲ್ಲ, ನೀವೀಗ ಹೇಳ್ಬೋದು, ಇಷ್ಟು ಹೊತ್ತು ನೀವು ಅದನ್ನು ತಿಳಿಬೇಕು ಅಂತ ಹೇಳ್ತೀರಿ, ತಿಳಿಸಲೇ ಇಲ್ವಲ್ಲ. ಯಾವ ಪ್ರಾಚೀನ ಗ್ರಂಥದ ಮಹತ್ವವನ್ನು ಹೇಳಿದೆ, ಅದು ಮಹತ್ವ ಇದೆ, ಅದನ್ನು ತಿಳಿಬೇಕು. ಮಹತ್ವ ಇದೆ, ಅದನ್ನು ತಿಳಿಬೇಕು ಅಂತ ಹೇಳ್ತಾ ಇದ್ದೀರಿ. ಏನು ಮಹತ್ವ ಅಂತ ನೀವು ಯಾಕೆ ತಿಳಿಸಲಿಲ್ಲ? ಇನ್ನೊಂದು ದಿವಸ ಉಂಟಲ್ಲ. ಈಗ ನಾನು ಇಷ್ಟವರೆಗೆ ನಮ್ಮ ದಡ್ಡತನದ ಬಗ್ಗೆ ಮಾತಾಡ್ತೇನೆ. ನಾವು ಏನನ್ನು ಕಳ್ಕೊಂಡೆವು ಅಂತ, ಅದರಲ್ಲಿ ಏನು ಮಹತ್ವ ಇದೆ ಅನ್ನೋದನ್ನು ನಾಳೆ ದಿವಸದಿಂದಾಗ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು. ಮಂಟಪದಲ್ಲಿ ಆಚಾರ್ಯರ ಉಪನ್ಯಾಸ ಇವತ್ತಿನ ಈ ಉಪನ್ಯಾಸ ಕಾರ್ಯಕ್ರಮ ಇವತ್ತಿಗೆ ಮುಕ್ತಾಯ ಆಗ್ತಾ ಇದೆ. ನಾಳೆ ಮತ್ತೆ ಎಲ್ಲರೂ ಬಂದು ಸೇರಿ ಆಚಾರ್ಯರ ಉಪನ್ಯಾಸವನ್ನು ಕೇಳಿ ಪುನೀತರಾಗೋಣ. ಇವತ್ತಿಗೆ ನಾವು ಮತ್ತೆ ಆಚಾರ್ಯರನ್ನು ಈ ವೇದಿಕೆಯಲ್ಲಿ ಹೆಚ್ಚಿನ ನಿಮಿಷ, ಇದು 3ನೇ ಸಲ ನಾವು ಅವರ ಉಪನ್ಯಾಸವನ್ನು ಕೇಳ್ತಾ ಇದ್ದೇವೆ. ಆ ಭಾಗ್ಯವನ್ನು ಕರುಣಿಸಿದಂತಹ ಶ್ರೀಕೃಷ್ಣನಿಗೆ ನಮ್ಮ ಭಕ್ತಿಪೂರ್ವಕ ನಮನಗಳನ್ನು ಅರ್ಪಿಸುತ್ತಾ, ಇವತ್ತಿಗೆ ಉಪದೇಶಾಮೃತವನ್ನು ನೀಡಿ ನಮ್ಮನ್ನು ಹರಸಿದ ಆಚಾರ್ಯರಿಗೆ ನಮ್ಮ ಕೃತಜ್ಞತೆಯ ಪ್ರತೀಕವಾಗಿ ಗುರುದಕ್ಷಿಣೆಯನ್ನು ಅರ್ಪಣೆ ಮಾಡ್ತಾ ಇದ್ದೇವೆ.